ಶುಭೋದಯ. ಎಲ್ರಿಗೂ ನಮಸ್ಕಾರ. ಬ್ರಹ್ಮಶ್ರೀ ಗುರುಜಿ, ರಂಗನಾಥ್ ಗುರುಜಿ, ನಾಗರಾಜ್ ಗುರುಜಿ ಎಲ್ಲರನ್ನ ಸ್ಮರಿಸ್ತಾ, ನಾನು ಈ ದಿನ ಧ್ಯಾನದ ಹಿಂದೆ ಇರ್ತಕ್ಕಂತಹ ವೈಜ್ಞಾನಿಕ ಸತ್ಯ ಏನು, ಈ ಭಾರತೀಯ ಒಂದು ಸಂಸ್ಕೃತಿನಲ್ಲೇ ಭಾರತೀಯ ಜೀವನ ಪದ್ಧತಿ ಇರ್ಬೋದು, ಆಹಾರ ಪದ್ಧತಿ ಇರ್ಬೋದು, ಎಲ್ಲ ಸತ್ಯಗಳು ಇಂದಿಗೆ ಮುಂದಿಗೆ ಎಂದೆಂದಿಗೂ ಬೇಕಾದಂತ ಎಲ್ಲ ಅಂಶಗಳು ಭಾರತೀಯ ಸಂಸ್ಕೃತಿನಲ್ಲಿ, ಭಾರತೀಯ ಭೂಮಿನಲ್ಲೇ ಇದಾವೆ. ಆದ್ರೆ ನಮ್ದು ಒಂದು ಏನ್ ಫಾಲ್ಟ್ ಅಂದ್ರೆ, ಅದ್ ಯಾಕೆ ಅಂತ ಹೇಳಲಿಕ್ಕೆ ನಮ್ಮ ಪೂರ್ವಜರಿಗೆ ಗೊತ್ತಾಗ್ಲಿಲ್ಲ. ಈಗ ಊಟವನ್ನ ಮಾಡ್ಬೇಕು, ಮುಂಚೆ ಮಾಡ್ಬೇಕು, ಇಂಥ ಫುಡ್ ಅನ್ನ ತಿನ್ಬೇಕು, ಹೀಗೆ ಬದುಕಬೇಕು ಅಂತ ಹೇಳಿದ್ರೆ ಈಗ ಎಲ್ರು ಕೇಳೋದು ಹೇಗೆ, ಏಕೆ ಅಂತ ಪ್ರಶ್ನೆ ಬರುತ್ತೆ. ಅದನ್ನ ಕ್ಲಿಯರ್ ಆಗಿ ಹೇಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇರ್ಲಿಲ್ಲ. ಆ ಕಾರಣದಿಂದ ನಮ್ಮ ಕೆಲವು ಪದ್ಧತಿಗಳು ಸರಿಯಾದ ಸಮಂಜಸವಾದ ಉತ್ತರ ಕೊಡ್ಲಿಕ್ಕಾಗ್ದನೆ ಇವೆಲ್ಲವೂ ಕೂಡ ಹಿಂದೆ ಸರಿದು. ಆದ್ರೆ ವೈಜ್ಞಾನಿಕತೆಯ ಈ ಎಲ್ಲ ಜಾಗತೀಕರಣದ ಬೆನ್ನತ್ತಿ ಹೋಗಿ ಇವತ್ತ ಅದೆಲ್ಲದರಿಂದ ಪರಿಣಾಮಕ್ಕಿಂತ ಅಡ್ಡ ಪರಿಣಾಮಗಳು ಹೆಚ್ಚಾದಾಗ ಮತ್ತೆ ನಮ್ಮ ಕಡೆ ತಿರುಗಿ ನೋಡ್ತಕ್ಕಂಥ ಕೆಲಸವನ್ನ ಇಡೀ ಜಗತ್ತೇ ಮಾಡ್ತಾ ಇದೆ. ಅದಕ್ಕೆ ಉದಾಹರಣೆಯಾಗಿ WHO ಆರೋಗ್ಯದ ಪಟ್ಟಿನಲ್ಲಿ ಆಧ್ಯಾತ್ಮಿಕ ಆರೋಗ್ಯವನ್ನ ಸೇರಿಸಿರೋದಾಗಿರ್ಬೋದು, ಹಾಗೇನೆ ಇಲ್ಲಿ ಧ್ಯಾನಕ್ಕೂ ಕೂಡ ಒಂದು ದಿನವನ್ನ ನಿಗದಿಪಡಿಸಿದ್ದು ಒಂದು ಅವರೆಲ್ಲರ ಆಶ್ಚರ್ಯ ಫಲಿತಾಂಶವನ್ನ ಕಂಡು ಮಾಡಿದ್ದಾರೆ. ಹೀಗಾದಾಗ ಧ್ಯಾನವನ್ನ ಕುರಿತು ತುಂಬಾ ಸಂಶೋಧನೆಗಳಾಗ್ತಾ ಇದೆ. ಈ ನ್ಯೂರೋ ಸೈಂಟಿಸ್ಟ್ ಕೆಲಸನೇ ಅದು, ಹೇಗೆ ಮನಸ್ಸಿನ ಮೇಲೆ ಇವೆಲ್ಲ ಕೆಲಸ ಮಾಡ್ತವೆ ಅಂತ ಈ ಸೈಂಟಿಸ್ಟ್ಗಳು ಕೆಲಸ ಮಾಡ್ತಾ ಹೋದ ಹಾಗೆ ಅವ್ರಿಗೆ ಎಲ್ರೂ ಕೂಡ ಇದರ ಪರಿಣಾಮವನ್ನ ಹೇಳ್ತಾ ಇದ್ದಾರೆ. ಆಗಿ ಈಗ ಆ ನ್ಯೂರೋ ಜರ್ನಲ್ಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಬರ್ತಾ ಇದೆ. ಯುವ ಜನತೆಗೆ ಹೌದು, ಇದು ಭಾರತೀಯರ ಒಂದು ಜೀವನ ಪದ್ಧತಿ, ಇದು ಹಿಂದಿಂದ ಇತ್ತು, ಯಾಕೆ ಹಾಗೆ ಮಾಡ್ತಾ ಇದ್ರು ಅನ್ನೋದನ್ನ ಈ ಜರ್ನಲ್ಗಳಲ್ಲಿ ಬಂದ ಮೇಲೆ ಜನರೆಲ್ಲರೂ ಕೂಡ ನಂಬಬೇಕು, ಪಾಲಿಸ್ಬೇಕು ಅನ್ನೋದು ಮೂಡ್ತಾ ಇದೆ. ಈಗ ನೀವು ಬಂದ್ರೆ ವೈದ್ಯ ಜಗತ್ತಿನ ಎಲ್ಲಾ ಸಮಸ್ಯೆಗಳಿಗೆ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್, ಯಾವುದೇ ರೋಗ ಬರ್ಲಿ ಅದರಲ್ಲಿ ಸೈಕಾಲಜಿ, ಫಿಸಿಯಾಲಜಿ, ಇಮ್ಯಾನಾಲಜಿ, ಎಂಡೋಕ್ರೈನಾಲಜಿ ಅಂದ್ರೆ ಹಾರ್ಮೋನ್, ಇಷ್ಟು ಸೇರಿ ಕಾಯಿಲೆಗಳು ಬರುತ್ತೆ. ಹಾಗಾದ್ರೆ ಅವ್ರ ಪ್ರಶ್ನೆ ಏನು, ಈ ಕಾಯಿಲೆಗಳು ಕೇವಲ ಕಣ್ಮುಚ್ಚಿಕೊಳ್ಳಿದ್ರೆ ಸಾಧ್ಯನಾ ಎಂಬ ಪ್ರಶ್ನೆಯನ್ನ ಮಾಡ್ತಾರೆ. ಹೇಗೆ ವರ್ಕ್ ಆಗುತ್ತೆ ಅಂತ ಈ ಮೆಕಾನಿಸಮ್ನ ನೋಡಿದ್ರೆ, ನೀವು ಕೇಳಿದ್ರೆ ರಿಯಲಿ ತುಂಬಾ ಆಶ್ಚರ್ಯ ಆಗುತ್ತೆ. ಅದನ್ನ ನ್ಯೂರೋ ಸೈಂಟಿಸ್ಟ್ಗಳು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ದಾರೆ, ಅದನ್ನ ನಮ್ಗೆ ಹೇಳ್ಕೊಡ್ತಿದ್ದಾರೆ. ಈಗ ಧ್ಯಾನ ಮಾಡ್ಬೇಕಾದ್ರೆ ನಾವು ಒಂದ್ ಕಡೆ ಕಾಮ್ ಆಗಿ ಕುಳಿತು ನಮ್ಮ ಉಸಿರಿನ ಮೇಲೆ ಗಮನ ಇಡ್ತಿದೀವಿ. ನಮ್ಮಲ್ಲಿ 3 ರೀತಿಯ ಬ್ರೈನ್ಗಳಿದಾವೆ. ಒಂದು ಹಿಂಭಾಗ ಅಂದ್ರೆ ಫಿಸಿಯಾಲಜಿ, ಅಂದ್ರೆ ಬ್ರೈನ್ ಸ್ಟೆಮ್, ಹಾರ್ಟ್ ಬೀಟ್ ಇತ್ಯಾದಿಗಳನ್ನ ಅದು ಕಂಟ್ರೋಲ್ ಮಾಡುತ್ತೆ. ಎರಡನೇದು ರೆಪ್ಟಿಲಿಯನ್ ಬ್ರೈನ್ ಅಂತ, ಅಂದ್ರೆ ಸರೀಸೃಪಗಳ ಮೆದುಳು, ಇದನ್ನ ಲಿಂಬಿಕ್ ಸಿಸ್ಟಮ್ ಅಂತ ಕೂಡ ಕರಿತೀವಿ. ಇಲ್ಲಿ ಅಮೆಂಗ್ಡಾನಲ್ ಅಂತ ಮುಖ್ಯ ಭಾಗ ಇದೆ. ಇದ್ರ ಕೆಲಸ ಏನ್ ಗೊತ್ತಾ, ಕೋಪ, ತಾಪ, ಎಮೋಷನ್ಸ್, ಲೈಂಗಿಕ ಕ್ರಿಯೆಗೆ ಪ್ರಚೋದನೆ ಕೊಡೋದು, ಏನೋ ತಿನ್ಬೇಕು ಅನ್ಸೋದು, ಎಲ್ಲ ಡಿಸೈರ್ಗಳು, ಎಲ್ಲ ಭಾವನೆಗಳ ಕೇಂದ್ರನೇ ಇದಾಗಿರುತ್ತೆ ಲಿಂಬಿಕ್ ಸಿಸ್ಟಮ್. ನೀವು ಗಮನಿಸ್ತೀರಾ, ಪ್ರಾಣಿಗಳು ತಿನ್ಬೇಕು ಅಂತ ಅಂದ್ರಲಾಗ್ಲಿ, ಒಂದು ಲೈಂಗಿಕ ಕ್ರಿಯೆಯಲ್ಲಿ ತೊಡಗಬೇಕು ಅಂದಾದ್ರೂ ಕೂಡ ಅವ್ಗೆ ಎಲ್ಲಿ ಯಾರಿದ್ದಾರೆ ಏನು ಅನ್ನೋದನ್ನು ಯೋಚನೆ ಮಾಡಲ್ಲ. ಅವರ ಮೆದುಳು ಸಿಸ್ಟಮೇ ಆಗಿರುತ್ತೆ. ಮನುಷ್ಯರಲ್ಲೂ ಕೂಡ ಇದು ಹೆಚ್ಚು ಆಕ್ಟಿವೇಟ್ ಆದ್ರೆ ಅವರು ಕೂಡ ಎಲ್ಲಿ ಹೇಗೆ ಇರ್ಬೇಕು ಅನ್ನೋ ಪರಿಜ್ಞಾನ ಇಲ್ದನೆ ಹಾಗೆ ನಡ್ಕೊಳ್ಳೋದನ್ನ ನಾವು ಕೆಲವೊಬ್ಬರನ್ನ ಇವತ್ತು ನೋಡ್ತಾ ಇದೀವಿ. ಒಂದು ಸಾಮೂಹಿಕ ಅತ್ಯಾಚಾರ ಇರ್ಬೋದು, ಎಲ್ಲವನ್ನೂ ನಾವು ಹಂಚ್ತೀವಿ ಅಂತ ಹೇಳಿ ಒಂದು ಹೆಣ್ಣನ್ನು ಕೂಡ 5, 6, 10 ಜನ ತನಕ ಸೇರಿ ಅತ್ಯಾಚಾರವನ್ನ ಮಾಡಿ ಅದನ್ನ ಒಂದು ಸಂತೋಷವನ್ನ ಅನುಭವಿಸ್ತಿದ್ದಾರೆ. ಅವರೆಲ್ಲರಲ್ಲೂ ಕೂಡ ಈ ಲಿಂಬಿಕ್ ಸಿಸ್ಟಮ್ ಆಕ್ಟಿವೇಟ್ ಆಗಿರುತ್ತೆ. ಇನ್ ಮುಂದೆ ಬರ್ತಕ್ಕಂಥದ್ದು ನಮ್ಮ ಒಂದು ಅತ್ಯುತ್ತಮವಾದಂತ ಭಾಗ ಪ್ರೀ ಫ್ರಾಂಟಲ್ ಕಾರ್ಟೆಕ್ಸ್ ಅಂತ, ಇದು ಅದಕ್ಕಿಂತ ಸ್ವಲ್ಪ ಮುಂಭಾಗದಲ್ಲಿದೆ. ಇದ್ರ ಕೆಲಸ ಏನು ಅಂದ್ರೆ ಆಲೋಚನೆ ಮಾಡೋದು, ತರ್ಕ ಮಾಡೋದು, ವಿವೇಕ, ಇದನ್ನ ಒಳ್ಳೇದ್ ಯಾವುದು ಕೆಟ್ಟದ್ ಯಾವುದು ಅನ್ನೋದನ್ನ ಇಲ್ಲಿ ವಿವೇಕವನ್ನ ಮಾಡ್ತಾರೆ. ಇಲ್ಲಿ ಮೆಮಿಲಿ ಬ್ರೈನ್, ಇದು ಯಾರಲ್ಲಿ ಆಕ್ಟಿವೇಟ್ ಆಗಿ ಚೆನ್ನಾಗಿರುತ್ತೋ ಅವರು ಸ್ಥಿತ ಪ್ರಜ್ಞರಾಗಿರ್ತಾರೆ. ಯಾವುದಕ್ಕೂ ಆವೇಶವನ್ನ ಪಡಲ್ಲ,
ಸಂತೋಷ ದುಃಖ ಎರಡನ್ನು ಕೂಡ ಸಮಾನವಾಗಿ ಇವರು ಸ್ವೀಕರಿಸ್ತಾರೆ. ತುಂಬಾ ವಿವೇಕವುಳ್ಳವರು, ಮೌಲ್ಯವುಳ್ಳವರು ಆಗಿರ್ತಾರೆ. ಜನಸಾಮಾನ್ಯರ ಪ್ರೀತಿಯ ಒಳ್ಳೆಯ ವ್ಯಕ್ತಿಯಾಗಿರ್ತಾರೆ. ಅಂತಹ ಪಟ್ಟಿನಲ್ಲಿ ನಮ್ಮ ಅನೇಕ ಮಹನೀಯರನ್ನ ನಾವು ಇಲ್ಲಿ ಗಮನಿಸ್ಬೋದು. ಶಂಕರಾಚಾರ್ಯರು, ಮಧ್ವಾಚಾರ್ಯರು, ಇತ್ತೀಚಿನ ಅಬ್ದುಲ್ ಕಲಾಂ, ಬಸವಣ್ಣ, ಇವರೆಲ್ಲರಲ್ಲೂ ಕೂಡ ಈ ಮೆಮಿಲಿಯನ್ ಬ್ರೈನ್ ಆಕ್ಟಿವೇಟ್ ಆಗಿರೋದನ್ನ ನಾವು ಗಮನಿಸ್ಬೋದು. ಈಗ ಮುಂದೆ ನಮ್ಗೆ ಧ್ಯಾನಕ್ಕೂ ರೋಗಕ್ಕೂ ಏನು ಸಂಬಂಧ, ಇದ್ರ ಬಗ್ಗೆ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದಾರೆ. ಹೆಚ್ಚು ಬುದ್ಧಿಸ್ಟ್ ಮಾರ್ಕ್ಸ್ಗಳ ಮೇಲೆ ಮಾಡ್ತಾರೆ. ಏಕೆಂದ್ರೆ ಅವರು ಹೆಚ್ಚು ಸಮಯ ಧ್ಯಾನದಲ್ಲಿ ತೊಡಗ್ತಾರೆ. ಅವರಿಗೆ ಪೆಟ್ ಸ್ಕ್ಯಾನ್ ಅನ್ನ ಮಾಡಿದ್ದಾರೆ. ಅಂದ್ರೆ ಬ್ರೈನ್ ಸ್ಕ್ಯಾನ್, ವೇವ್ಸ್ ಏನೇನ್ ಚೇಂಜಸ್ ಆಗಿವೆ, ಧ್ಯಾನ ಮಾಡಿದವರಿಗೂ ಮಾಡದೇ ಇದ್ದವರಿಗೂ ಏನೇನ್ ವ್ಯತ್ಯಾಸ ಇದೆ ಅಂತ ನೋಡಿದಾಗ ಅಲ್ಲಿ ಸೆರೋಟಿನ್ ಲೆವೆಲ್ ಅವ್ರಿಗೆ ಜಾಸ್ತಿ ಆಗಿದೆ. ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಷನ್, ಇಲ್ಲಿ ಸೆರೋಟಿನ್, ಡೊಕೋಮೈನ್, ನ್ಯೂರೋಟ್ಯಾಕ್ಸಿಸ್ ಇವೆಲ್ಲ ಮೆದುಳಿನ ನರಕೋಶದಲ್ಲಿರ್ತಕ್ಕಂಥ ಒಂದು ನ್ಯೂರಾನ್ಗೂ ಇನ್ನೊಂದು ನ್ಯೂರಾನ್ಗೂ ಕನೆಕ್ಟ್ ಮಾಡಬೇಕು ಅಂದ್ರೆ ಮಧ್ಯದಲ್ಲಿ ಈ ಒಂದು ನ್ಯೂರೋ ಟ್ರಾನ್ಸ್ಮಿಷನ್ ಇದ್ದಾಗ ನಮ್ಗೆ ಮೆಸೇಜ್ ಪಾಸ್ ಆಗ್ತಕ್ಕಂಥದ್ದು. ಈ ಧ್ಯಾನ ಮಾಡೋರಲ್ಲಿ ಇದರ ಲೆವೆಲ್ ಜಾಸ್ತಿ ಆಗಿರುತ್ತೆ. ಡೊಕೋಮೈನ್ ಅಂದ್ರೆ ನ್ಯೂರೋ ಟ್ರಾನ್ಸ್ಮಿಟರ್, ಅಂದ್ರೆ ಅಲ್ಲಿ ಕೆಮಿಕಲ್, ಇದು ಧ್ಯಾನ ಮಾಡೋರಿಗೆ ಜಾಸ್ತಿ ಇರುತ್ತೆ, ಮಾಡದೇ ಇದ್ದವ್ರಿಗೆ ಕಡಿಮೆ ಇರುತ್ತೆ. ಇಲ್ಲಿ ಮೆದುಳಿನಲ್ಲಿ ತುಂಬಾ ಕೆಮಿಕಲ್ಸ್ ಇದೆ. ಆ ಕೆಮಿಕಲ್ಸ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರೋದು. ಈಗ ಕೆಲವರು ತಲೆ ಕೆಟ್ಟು ಓಡಾಡ್ತಕ್ಕಂಥದ್ದು, ಹೇಗೇಗೋ ಆಡ್ತಕ್ಕಂಥದ್ದು, ಅವರಲ್ಲಿ ಈ ಕೆಮಿಕಲ್ಸ್ ಕಡಿಮೆ ಇರುತ್ತೆ. ಹುಚ್ಚರಾಗೆ, ಬೇರೆ ತರ ಪ್ರಾಣಿಗಳ ಹಾಗೆ ಅವರು ವರ್ತನೆಯನ್ನ ಮಾಡ್ತಾರೆ. ಈ ನಮ್ಮಲ್ಲಿ ಅನೇಕ ವೇವ್ಸ್ ಗಳಿದಾವೆ, ಬೀಟಾ, ಆಲ್ಫಾ, ಥೀಟಾ, ಗಾಮಾ ಇತ್ಯಾದಿ ಕಂಡು ಬರುತ್ತೆ. ಧ್ಯಾನ ಮಾಡೋರಲ್ಲಿ ಈ ವೇವ್ಸ್ ಗಳು ಬೇರೆಯವರಲ್ಲಿ ಬೇರೆ ರೀತಿ ಇರುತ್ತೆ, ಧ್ಯಾನ ಮಾಡೋರಲ್ಲೇ ಬೇರೆ ರೀತಿ ಇರುತ್ತೆ. ಇದು ಅದ್ಭುತವಾಗಿ ಕೆಲಸ ಮಾಡುತ್ತೆ. ಅಂದ್ರೆ ಇದು ಕಾನ್ಸಂಟ್ರೇಷನ್ ಇರ್ಬೋದು, ತಾಳ್ಮೆ, ಸಹನೆ, ಪ್ರೀತಿ, ಇಂಥ ಉತ್ತಮ ಗುಣಗಳು ಧ್ಯಾನ ಮಾಡೋರಲ್ಲಿ ಕಂಡು ಬರುತ್ತೆ. ಈ ಬುದ್ಧಿಸ್ಟ್ ಮಂಗಳ್ ಹೇಳಿದ್ವಲ್ಲ, ಅವರಲ್ಲಿ ಇನ್ನು ಇದು ಉತ್ತಮವಾಗಿರೋದನ್ನ ಸೈಂಟಿಸ್ಟ್ಗಳು ಕಂಡ್ಕೊಂಡಿದ್ದಾರೆ. ಇಲ್ಲಿ 2 ರೀತಿಯ ನರ್ವ್ ಸಿಸ್ಟಮ್ ಅನ್ನ ನಾವು ಕಾಣ್ತೀವಿ, ಸಿಂಪಥೆಟಿಕ್, ಪ್ಯಾರಾಸಿಂಪಥೆಟಿಕ್. ಸಿಂಪಥೆಟಿಕ್ ಅಂದ್ರೆ ಎಮರ್ಜೆನ್ಸಿ ಫ್ಲೈಟ್ ನರ್ವ್ ಸಿಸ್ಟಮ್ ಅಂತ ಹೇಳಿ. ಉದಾಹರಣೆ, ನಾವು ಕಾಡಿನಲ್ಲಿ ಹೋಗ್ತಾ ಇದೀವಿ ಅಂತ ಕಲ್ಪಿಸ್ಕೊಳ್ಳಿ. ಆ ಕಡೆಯಿಂದ ಒಂದು ಹುಲಿ ಬರ್ತಾ ಇದೆ. ಬಂದ ತಕ್ಷಣ ಯಾರು ಕೂಡ ಹಿಂಗೆ ಸುಮ್ನೆ ತಟಸ್ಥವಾಗಿ ನಿಲ್ಲಲ್ಲ. ತಕ್ಷಣ ನನಗೆ ಏನ್ ಮಾಡ್ಬೇಕು ಅಂತ ಒಂದು ಮೆಸೇಜ್ ಬರುತ್ತೆ. ಅದ್ರ ಪ್ರಕಾರ ಓಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಅಂದ್ರೆ ಅಲ್ಲಿ ಓಡ್ಲಿಕ್ಕೆ ದೇಹ ಪ್ರಿಪೇರ್ ಮಾಡ್ಬೇಕು, ಅದೆಲ್ಲವನ್ನು ಮಾಡ್ತು. ಅದು ನಾವು ಓಡ್ ಹೋಗ್ತೀವಿ. ಅಲ್ಲಿ ನಿಂತಿದ್ರೆ ಏನಾಗ್ತಿತ್ತು, ಹುಲಿಗೆ ಸಿಗೆ ಹಾಕಂದು ಹುಲಿಯ ಆಹಾರ ಆಗ್ತಾ ಇದ್ದವು ನಾವು. ಹಾಗೆ ಆ ರೀತಿ ಎನರ್ಜಿಯನ್ನ ಹೆಚ್ಚು ಮಾಡೋದು ಸಿಂಪಥೆಟಿಕ್ ನರ್ವ್ ಸಿಸ್ಟಮ್. ಇದು ನಿಮ್ಗೆ ಒಂದು ಒತ್ತಡ ಉಂಟಾದಾಗ ನಿಮ್ಮ ದೇಹ ಅದಕ್ಕೆ ತಕ್ಕ ಹಾಗೆ ಅದಾಗುತ್ತೆ. ನೀವು ಕೂಡ ಈಗ ಗಮನಿಸ್ಬೋದು, ತುಂಬಾ ಆತಂಕ, ಒತ್ತಡ ಆದಾಗ ನಿಮ್ಮ ಬಾಯಿ ಡ್ರೈ ಆಗಂತದಿರ್ಬಹುದು, ಭಯ ಆಗ್ತಕ್ಕಂಥದ್ದಿರ್ಬಹುದು. ಇಂಥವೆಲ್ಲವೂ ಕೂಡ ಹಾರ್ಟ್ ಬೀಟ್ ಹೆಚ್ಚಾಗೋದು, ಕೋಪ, ಮುಖ ಕೆಂಪಾಗೋದು ಇತ್ಯಾದಿ ಆಗುತ್ತೆ. ಇದು ಕ್ಷಣಿಕ, ಸ್ವಲ್ಪ ಸಮಯ ಅಷ್ಟೇ. ಆಮೇಲೆ ತಕ್ಷಣ ಆ ಅಪಾಯದಿಂದ ನಾವು ಪಾರಾದ ತಕ್ಷಣ ಏನಾಗುತ್ತೆ, ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಆಕ್ಟಿವ್ ಆಗುತ್ತೆ. ಮಾಮೂಲಿ ಸ್ಥಿತಿಗೆ ಅವ್ರು ಬರ್ತಾರೆ. ಇದನ್ನ ಕಂಟ್ರೋಲ್ ಮಾಡ್ತಕ್ಕದ್ದು ಪ್ಯಾರಾಸಿಂಪಥೆಟಿಕ್ ನರ್ವ್ ಸಿಸ್ಟಮ್. ಅಂದ್ರೆ ಫೀಡ್ ಅಂಡ್ ಬ್ರೀಡ್ ನರ್ವ್ ಸಿಸ್ಟಮ್. ಅಂದ್ರೆ ಒತ್ತಡದ ನಂತರ ದೇಹ ಇದನ್ನ ಆಕ್ಟಿವೇಟ್ ಮಾಡಿ ಕೂಲ್ ಆಗಿ ಮಾಡುತ್ತೆ. ತೊಂದ್ರೆ ಮುಗಿದ ಮೇಲೂ ಅದೇ ಸ್ಟೇಜ್ ನಲ್ಲಿ ಇರಬಾರ್ದು ಅಂತ ಅದ್ ಹಾಗೆ ಮಾಡುತ್ತೆ. ಈಗ ನೋಡಿ ಆಗಿರ್ತೆ. ಆಮೇಲೆ ಹಬ್ಬ ಅಂತ ಒಂದು ಉಸಿರನ್ನ ಬಿಟ್ಟು 1-2 ನಿಮಿಷ ಕೂತ ತಕ್ಷಣ ನಾವ್ ಹೇಗೆ ಒಂದು ಸಮಾಧಾನದ ಸ್ಥಿತಿಗೆ ಬರ್ತೀವಿ, ಅದಾಗಿರುತ್ತೆ ಅದು. ಹಾಗೆ ಈ ಸಿಸ್ಟಮ್ ನಲ್ಲಿ ವೇಗಸ್ ನರ್ವ್ಸ್ ಅಂತ ಇದೆ. ಇದು ಬ್ರೈನ್ ನಿಂದ ಗಟ್ಟವರೆಗೂ, ಕರುಳವರೆಗೂ ಇರ್ತಕ್ಕಂಥದ್ದು. ಇದು ಒಂದೇ ವೇಗಸ್ ನರ್ವ್ ಸಿಸ್ಟಮ್. ಅದಕ್ಕೆ ಹೇಳ್ತಿರ್ತಾರೆ, ಹೊಟ್ಟೆಗೂ ಕರಳಿಗೂ ಸಂಬಂಧ ಇದೆಯಾ ಅಂದ್ರೆ ನಮ್ಮ ಯೋಚನಾ ಶಕ್ತಿ ಇವತ್ತ ಹೊಟ್ಟೆಯ ಹೆಚ್ಚು ಸಮಸ್ಯೆಗಳಿಗೆ ಕಾರಣ ಆಗ್ತಾ ಇದೆ ಅಂತ ಅಲೋಪತಿ ವೈದ್ಯರುಗಳು ಕೂಡ ಇದನ್ನ ಒಪ್ಕೋತಾ ಇದ್ದಾರೆ. ಯಾಕೆಂದ್ರೆ ನಾವು ಮೈಂಡ್ಫುಲ್ ಈಟಿಂಗ್ ಇರ್ಬೋದು, ಧ್ಯಾನ ಇರ್ಬೋದು, ಪಾಸಿಟಿವ್ ಥಿಂಕಿಂಗ್ ಇರ್ಬೋದು, ಈ ಒಂದು ನಾವು ಮಾಡ್ತಕ್ಕಂತಹ ಅನೇಕ ಪ್ರಕ್ರಿಯೆಗಳೆಲ್ಲವೂ ಕೂಡ ನಮ್ಮ ಆಹಾರದ ಮೇಲೆ, ಜೀರ್ಣಶಕ್ತಿಯ ಮೇಲೆ ಕೆಲಸವನ್ನ ಮಾಡ್ತಾ ಇದೀವಿ. ಇದನ್ನ ನಾವು ಆಕ್ಟಿವೇಟ್ ಅನ್ನ ಮಾಡಿದಾಗ ಅದು ಸಿಂಪಥೆಟಿಕ್ ಸಿಸ್ಟಮ್ ಕೂಲ್ ಡೌನ್ ಆಗುತ್ತೆ.
ಇದನ್ನ ನಾವು ಮಾಡ್ಬೇಕು ಅಂದ್ರೆ ಈ ಎಲ್ಲ ಪ್ರಕ್ರಿಯೆಗಳನ್ನ ನಾವು ಮಾಡ್ಬೇಕು. ಈಗ ಮೊದಲು ಸಿಂಪಥೆಟಿಕ್ ಸಿಸ್ಟಮ್ ಬೇಕಿತ್ತು. ನಿಮ್ಮೆಲ್ಲರಿಗೂ ಗೊತ್ತು, ಆದಿ ಮಾನವನ ಬದುಕಿನ ಜೀವನ ಶೈಲಿ ಹೇಗಿತ್ತು. ಹೆಚ್ಚು ಕಾಡಿನಲ್ಲೇ ಓಡಾಡ್ಬೇಕಾಯ್ತು, ಆ ನಂತರ ಬೇಟೆಗಾಗಿ ಅವ್ರು ಹೋಗ್ಬೇಕಾಯ್ತು. ಇಂತಹ ಪ್ರಾಣಿಗಳ ಸಮಸ್ಯೆನ ಅವ್ರು ತುಂಬಾ ಎದುರಿಸ್ತಾ ಇದ್ರು. ಅವಾಗ ಆಗಾಗ್ಗೆ ಈ ಒಂದು ಸಿಸ್ಟಮ್ ಆಕ್ಟಿವೇಟ್ ಆಗಿ ಅವ್ರ ಅದರಿಂದ ಪಾರಾಗ್ಲಿಕ್ಕೆ ಬೇಕಿತ್ತು. ಆದ್ರೆ ಪ್ರಸ್ತುತ ನಮ್ಮ ಬದುಕಿನಲ್ಲಿ ಇದರ ಅವಶ್ಯಕತೆ ಅಷ್ಟಿಲ್ಲ. ಆದ್ರೆ ನಾವೇ ಈ ಬದುಕಿನಲ್ಲಿ ಬೇರೆ ಬೇರೆ ರೀತಿ ಕ್ರಿಯೇಟ್ ಅನ್ನ ಮಾಡ್ಕೊಳ್ತಾ ಇದೀವಿ. ಉದಾಹರಣೆ, ಒಂದು ಫೋನ್ ಬರ್ಬೇಕಾಗಿರುತ್ತೆ. ನಿಮ್ಗೆಲ್ಲೋ ಹೊರಗಡೆ ಇದ್ದವರು, ಆತ್ಮೀಯರು, ಯಾರೋ ಒಂದು ಸಮಯ ಇರುತ್ತೆ. ಆ ಸಮಯ ಆದ್ರೂ ಫೋನ್ ಕಾಲ್ ನೀವು ಬರ್ಲಿಲ್ಲ, ನಿಮ್ಮ ಮನಸ್ಸಲ್ಲಿ ಆಟೋಮೆಟಿಕ್ ಆಗಿ ಈ ಸಿಸ್ಟಮ್ ಆಕ್ಟಿವೇಟ್ ಆಗಿ ನಿಮ್ಮಲ್ಲಿ ಒಂದು ಒತ್ತಡ, ಗಾಬರಿ, ಕೋಪ ಇದೆಲ್ಲವನ್ನು ಉಂಟು ಮಾಡ್ತಾ ಇದೆ. ಅಂದ್ರೆ ಈ ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಈ ರೀತಿ ಆಕ್ಟಿವೇಟ್ ಆಗ್ತಿದೆ. ಯಾರಿಗೂ ದುಡ್ಡು ಕೊಟ್ಟಿರ್ತಾರೆ, ಬಡ್ಡಿ ವ್ಯವಹಾರ ಮಾಡ್ತಕ್ಕಂಥವ್ರಲ್ಲಿ ಇದು ತುಂಬಾ ಕಂಡು ಬರುತ್ತೆ. ಆ ದುಡ್ಡು ಸಮಯಕ್ಕೆ ಸರಿಯಾಗಿ ಬರಲ್ಲ, ಏನ್ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗಲ್ಲ. ಈ ರೀತಿ ಸಣ್ಣ ಪುಟ್ಟ ಕಾರಣಕ್ಕೆ, ಅದಕ್ಕಿಂತ ಈ ಯುವ ಜನತೆಯಲ್ಲಂತೂ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಲ್ಲೆಲ್ಲ ಅವರ ವಿಡಿಯೋಗಳನ್ನ, ಇವರ ವಿಚಿತ್ರ ವರ್ತನೆಗಳನ್ನ ಅಪ್ಲೋಡ್ ಅನ್ನ ಮಾಡೋದು. ಏನ್ ಹಾಕಿದ್ರು ಇವರಿಗೆ ಲೈಕ್ಸ್ ಬರ್ಬೇಕು, ವ್ಯೂಸ್ ಜಾಸ್ತಿ ಆಗ್ಬೇಕು. ಇದ್ರಲ್ಲಿ ನಿಮಿಷಕ್ಕೊಂದ್ಸಲ ಅದನ್ನ ಚೆಕ್ ಮಾಡ್ತಾ ಹೋಗ್ತಾರೆ. ಬರ್ಲಿಲ್ವಾ, ಇವರ ಆತಂಕ, ಗಾಬರಿ, ನನಗೆ ಯಾಕೆ ಹೀಗೆ ಅಂತ ಹೇಳಿ ರಿಯಲಿ ಎಷ್ಟೋ ಯುವ ಜನರು ಈ ಕಾರಣದಿಂದ ಈ ಡಿಪ್ರೆಷನ್ ಹೋಗಿರೋದಿರ್ಬೋದು, ಆತ್ಮಹತ್ಯೆ ಹಾದಿಗೆ ಹೋಗಿರ್ತಕ್ಕಂಥ ಹುಡುಗರು ಕೂಡ ಇಲ್ಲಿ ಇದ್ದಾರೆ. ಹಾಗೆ ಅಂದ್ರೆ ಸರಿಯಾದ ಪರಿಜ್ಞಾನ ಇಲ್ಲದೆ ನಮ್ಮ ಒತ್ತಡವನ್ನ ನಾವೇ ಹೆಚ್ಚು ಮಾಡ್ಕೊಂಡು ಇದ್ ಮಾಡ್ತಾ ಇದೀವಿ. ಈಗ ಅಂದ್ರೆ ವೇಗಸ್ ನರ್ವನ್ನ ಆಕ್ಟಿವೇಟ್ ಅನ್ನ ನಾವು ಮಾಡ್ಬೇಕು. ಈಗ ಇದನ್ನೆಲ್ಲ ಮಾಡ್ಬೇಕಂದ್ರೆ ಸರಿಯಾದ ತಿಳುವಳಿಕೆ ಬೇಕು. ಯಾಕೆ ಹಾಗೆ ಏನು ಅಂತ ಯೋಚನೆ ಮಾಡಿ ನಾವು ನಿರ್ಧಾರನ ತಗೋಬೇಕು. ಈ ವೇಗಸ್ ನರ್ವ್ಸ್ ಅನ್ನ ನಾವು ಆಕ್ಟಿವೇಟ್ ಮಾಡ್ಬೇಕು ಅಂದ್ರೆ ಅದಿರೋದು ಬ್ರೀತಿಂಗ್ ನಲ್ಲೇ ಮುಖ್ಯವಾಗಿ ಇರ್ತಕ್ಕಂಥದ್ದು. ಅಂದ್ರೆ ಎಷ್ಟು ಸ್ಲೋ ಆಗಿ ಡಯಾಫ್ರಮ್ ನಿಂದ ಬ್ರೀತಿಂಗ್ ಮಾಡ್ತೀರಾ, ಅಷ್ಟು ವೇಗಸ್ ನರ್ವ್ ಆಕ್ಟಿವೇಟ್ ಆಗುತ್ತೆ. ಅದಕ್ಕೆ ಹೇಳೋದು. ಆಮೇಲೆ ಉದಾಹರಣೆ ಕೊಡ್ತಕ್ಕಂಥದ್ದು, ನಾಯಿಗಳು ಎಷ್ಟು ಬಾಯಿ ಮೂಲಕ ಎಷ್ಟು ವೇಗವಾಗಿ ಉಸಿರಾಡ್ತವೆ, ಅವುಗಳ ಆಯಸ್ ಎಷ್ಟಿದೆ. ಮನುಷ್ಯರು ಕೂಡ ಹೀಗೆ ಆದಷ್ಟು ಹೆಚ್ಚು ಹೆಚ್ಚು ನಿಧಾನವಾಗಿ, ಅದು ಆದಷ್ಟು ಡಯಾಫ್ರಮ್ ಇಂದ ಇದೆ ಕೆಳಭಾಗದವರೆಗೂ ಉಸಿರು ಬಂದು ಹೋಗೋದನ್ನ ಗಮನಿಸ್ತಾ ಪ್ರಾಣಾಯಾಮ, ಯೋಗ, ಧ್ಯಾನ ಈ ಎಲ್ಲ ಕೂಡ ಅದರ ಒಂದು ಮುಖ್ಯವಾಗಿ ಅಲ್ಲಿ ಕೆಲಸವನ್ನ ಮಾಡ್ತಾ ಹೋಗ್ತವೆ. ಇಲ್ಲಿ ನಾವು ಹೀಗೆ ಮಾಡಿದಾಗ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ತುಂಬಾ ಅದ್ಭುತವಾಗಿ ಕೆಲಸವನ್ನ ಮಾಡುತ್ತೆ. ಈ ಧ್ಯಾನ ಮಾಡಿದಾಗ ನಾವು ಇನ್ನೊಂದು ಅವ್ರು ನೋಡಿರೋ ಅಂತದೇನು ಅಂದ್ರೆ, ಈ ಪ್ರೀ ಫ್ರಂಟಲ್ ಕಾರ್ಟೆಕ್ಸ್ ಅಂದ್ರೆ ಜಡ್ಜ್ ಮಾಡ್ತಕ್ಕಂಥ ಮೆದುಳು. ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಮುಂದಿನ ಫಲಿತಾಂಶವನ್ನು ಯೋಚನೆ ಮಾಡೇ ಮಾಡ್ತೀವಿ. ಹೌದಾ, ಇದು ಒಳ್ಳೇದಾ, ಕೆಟ್ಟದ್ದ, ಯಾಕೆ ಮಾಡ್ಬೇಕು, ಮಾಡಬಾರ್ದು, ಇದನ್ನ ನಾವು ಮಾಡ್ತಾ ಹೋಗ್ತೀವಿ. ಆಗ ಈ ಮುಂಭಾಗದ ಮೆದುಳಿನಲ್ಲಿ ಬ್ಲಡ್ ಫ್ಲೋ ಜಾಸ್ತಿ ಆಗ್ತಾ ಬರುತ್ತೆ. ಧ್ಯಾನ ಮಾಡಿದಾಗ ಇದು ಆಕ್ಟಿವೇಟ್ ಆಗುತ್ತೆ. ನಮ್ಮ ಮೆದುಳಿನಲ್ಲಿ ಮೆಮೇಲಿಯನ್ ಬ್ರೈನ್ ಅಂದ್ರೆ ಬುದ್ಧಿವಂತ ಬ್ರೈನ್ ಅಂತ, ಅದು ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇವು ಆಕ್ಟಿವೇಟ್ ಆದ್ರೆ ಈ ಲಿಂಬಿಕ್ ಸಿಸ್ಟಮ್ ಡೌನ್ ಆಗುತ್ತೆ. ಲಿಂಬಿಕ್ ಸಿಸ್ಟಮ್ ಅಂದ್ರೆ ನಿಮ್ಗೆ ಆಗ್ಲೇ ಹೇಳಿದೆ ನಾನು, ಎಲ್ಲ ಪ್ರಾಣಿಗಳ ಬ್ರೈನ್, ಸರೀಸೃಪಗಳ ಬ್ರೈನು ಅದು ಡೌನ್ ಆಗುತ್ತೆ. ಇದ್ರ ಕೆಲಸ ನಮಗೆ ಗೊತ್ತು. ಕೋಪ ಮಾಡ್ಕೊಳ್ಳೋದು, ಸಿಟ್ಟು, ಒಂದ್ ಸಣ್ಣ ಕೆಲಸ ನಮ್ದು ಆಗ್ಲಿಲ್ಲ ಅಂದ್ರೆ ಜೋರಾಗಿ ಅಳ್ತಕ್ಕಂಥದ್ದು, ಇಲ್ಲ ವಿಚಿತ್ರವಾಗಿ ನಗು ಆರೋಗ್ಯಕ್ಕೆ ಒಳ್ಳೇದು. ನಗು ಒಂದು ಸಂತೋಷದ ಸಂಕೇತ. ಆದ್ರೆ ವಿಚಿತ್ರವಾಗಿ ಸುಮ್ನೆ ನಕ್ರೆ ಅವ್ರನ್ನ ಏನಂತೀವಿ, ಆ ರೀತಿ ವರ್ತನೆಗಳು ಇವರಲ್ಲಿ ಕಂಡು ಬರುತ್ತೆ. ಆದ್ರೆ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಇದನ್ನೆಲ್ಲವನ್ನ ಜಡ್ಜ್ ಮಾಡಿ ಪ್ರಾಣಿಗಳಿಗಿಂತ ಭಿನ್ನ, ಒಳ್ಳೆಯದ್ಯಾವುದು, ಕೆಟ್ಟದ್ಯಾವುದು, ಮಾಡ್ಬೇಕಾದ್ದು, ಮಾಡಬಾರ್ದು ಇತ್ಯಾದಿಗಳಿಗೆ ತೀರ್ಮಾನ ಮಾಡ್ಬೇಕು ಅಂದ್ರೆ ನಾವು ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅನ್ನ ಆಕ್ಟಿವೇಟ್ ಮಾಡ್ಬೇಕು. ಇಲ್ಲಿ ನೀವು ಗಮನಿಸಿ, ಲಿಂಬಿಕ್ ಸಿಸ್ಟಮ್ ಅಪ್ ಆದ್ರೆ ಏನ್ ಒಂದು ಪರಿಣಾಮ ಆಗುತ್ತೆ, ಅದು ಡೌನ್ ಆದ್ರೆ ಏನು. ಲಿಂಬಿಕ್ ಸಿಸ್ಟಮ್ ಅನ್ನ ಡೌನ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಪರಿಹಾರ ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅನ್ನ ಡೌನ್ ಮಾಡೋದಾಗಿದೆ. ಧ್ಯಾನ ಮಾಡೋರಲ್ಲಿ ಈ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಅಪ್ಪರ್ ಅಂದ್ರೆ ವಿವೇಚನೆ, ತರ್ಕ, ಅನಾಲಿಸಿಸ್ ಎಲ್ಲ ಮಾಡ್ತಾರೆ. ಈ ಬುದ್ಧನ ಹತ್ರ ಎಷ್ಟೋ ಜನ ಏನೇನೋ ಸಮಸ್ಯೆ ವಿಚಿತ್ರವಾಗಿ ವರ್ತಿಸ್ತಾ ಅವನ ಮೇಲೆ ಕಲ್ ತೂರದಿರ್ಬೋದು, ಏನೇನೋ ಮಾಡ್ತಾರೆ. ಅದೆಲ್ಲದಕ್ಕೂ ಅವರು ಸಮಾಧಾನವಾಗಿ ಉತ್ತರ ಕೊಟ್ಟರು, ಪರಿಹಾರವನ್ನ ಕಂಡ್ರು ಅಂದ್ರೆ ನಾವು ಈ ಉದಾಹರಣೆಯನ್ನ ಗಮನಿಸ್ಬೋದು. ಈ ರೀತಿ ಅನೇಕ ಜನ
ಈಗಲೂ ಕೂಡ ಸಾಧು ಸಂತರುಗಳು ಕೂಡ ಈ ರೀತಿ ತಾಳ್ಮೆಯ ವರ್ತನೆಯನ್ನ ನಾವು ಕಾಣ್ತೀವಿ. ಅಲ್ಲಿ ಈ ಒಂದು ವರ್ಕ್ ಆಗ್ತಾ ಇರ್ತಕ್ಕಂಥ ಒಂದು ಥಿಯರಿ, ಪ್ರಾಕ್ಟಿಕಲ್ ಎಲ್ಲ ಕೂಡ ಇದಾಗಿದೆ. ಧ್ಯಾನ ಮಾಡಿದವರಲ್ಲಿ ಲಿಂಬಿಕ್ ಸಿಸ್ಟಮ್ ಮೇಲಿರುತ್ತೆ, ಅಂದ್ರೆ ಪ್ರಾಣಿಗಳ ಬ್ರೈನು ಮೇಲಿರುತ್ತೆ. ಅದರಿಂದ ಅವ್ರು ಹೇಗಿರ್ತಾರೆ ಅಂದ್ರೆ ಎಮೋಷನ್ಸ್ ಯಾವುದನ್ನು ಅವರು ಒಳಗಡೆ ಹಿಡ್ಕೊಳ್ಳಲ್ಲ. ಅವ್ರ ಮನಸ್ಸಿನಲ್ಲಿ ಭಾವನೆಗಳು ಬಂದದ್ದನ್ನೆಲ್ಲಕ್ಕೂ ಅವ್ರು ಪ್ರತಿಕ್ರಿಯೆನ ತೋರಿಸ್ತಾ ಹೋಗ್ತಾರೆ. ಕೆಚ್ಚು, ಹೊಡಿ, ಬಡಿ, ಸಾಯಿಸು ಅನ್ನುವ ರೀತಿಯ ಅವರು ನಡ್ಕೊಳ್ತಾ ಹೋಗ್ತಾರೆ. ಹೀಗೆ ಸ್ಥಿತಪ್ರಜ್ಞರಾಗಿರೋರನ್ನು ನಾವು ನೋಡ್ತೀವಿ. ಹೀಗೆ ಮಿಡ್ ಬ್ರೈನ್ ಆಕ್ಟಿವೇಶನ್ ಅಂದ್ರೆ ಪ್ರೀಫ್ರಂಟಲ್ ಕಾಂಟೆಕ್ಸ್ ಅನ್ನ ನಾವು ಆಕ್ಟಿವೇಟ್ ಅನ್ನ ಮಾಡ್ಬೇಕು. ಉದಾಹರಣೆ, ಇತ್ತೀಚೆಗೆ ನಿಮ್ಗೆ ಈ ಕಣ್ಣಿಗೆ ಬಟ್ಟೆಯನ್ನ ಕಟ್ಟಿ ಹಣವನ್ನ ಗುರುತಿಸ್ತಕ್ಕಂಥದ್ದಿರ್ಬೋದು, ಬಣ್ಣವನ್ನ ಗುರುತಿಸ್ತಕ್ಕಂಥದ್ದಿರ್ಬೋದು, ಇದನ್ನೆಲ್ಲ ಮಾಡ್ತಿದ್ದಾರೆ. ಖಂಡಿತ ಇದು ಮ್ಯಾಜಿಕ್ ಅಲ್ಲ, ಎಲ್ರೂ ಮಾಡ್ಬೋದು. ಆದ್ರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಇದಕ್ಕೆ ಬೇಕಾದಂತ ಒಂದು ಟ್ರೈನಿಂಗ್ ಇದೆ. ಆ ತರಬೇತಿಯನ್ನ ಕೊಡೋದ್ರ ಮೂಲಕ ಅದನ್ನ ನಾವು ಮಾಡ್ಬೇಕಾಗುತ್ತೆ. ಜೊತೆಗೆ ಚಿಕ್ಕದ್ರಿಂದಲೇ ಮಕ್ಕಳಿಗೆ ಧ್ಯಾನ, ಓಂಕಾರ, ಗಾಯತ್ರಿ ಮಂತ್ರಗಳ ಪಠನ, ಈ ವೈಜ್ಞಾನಿಕವನ್ನ ಕಾರಣ ತಿಳಿದು ಅದನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಆ ರಿದಮ್ ಏನು, ಆ ಫ್ರೀಕ್ವೆನ್ಸಿ ಏನು ಎಲ್ಲ ಸರಿಯಾಗಿ ಗೊತ್ತಿದ್ದು ಅದನ್ನ ಮಾಡ್ಬೇಕು. ಅವಾಗ ಸೈಕೋಸೊಮೆಟಿಕ್ ಡಿಸಾರ್ಡರ್ ಬರಲ್ಲ. ಅದರಿಂದ ಇವೆಲ್ಲದರ ಹಿಂದೆ ಇರ್ತಕ್ಕಂಥ ವೈಜ್ಞಾನಿಕ ಸತ್ಯ ಇದಾಗಿದೆ. ಹಾಗೆ ಶಾಂತವಾಗಿ ವಿಲ್ ಪವರ್ ಹೆಚ್ಚಾಗಿ ಫೈಟ್ ಮಾಡ್ತಕ್ಕಂಥ ಶಕ್ತಿ ಕೂಡ ಬರುತ್ತೆ. ಉದಾಹರಣೆ, ಅದಕ್ಕಾಗಿ ನಾವು ನೇಚರ್ ವಾಕ್ ಮಾಡ್ತಕ್ಕಂಥದ್ದಿರ್ಬೋದು, ಮರಗಳನ್ನ ಅಪ್ಕೊಂಡು ಮನಸ್ಫೂರ್ತಿ ಮಾತಾಡ್ತಕ್ಕಂಥದ್ದಿರ್ಬೋದು. ಇವೆಲ್ಲ ನೇಚರ್ ಇದಲ್ಲಿ ನ್ಯಾಚುರಲ್ ಕಿಲ್ಲರ್ ಸೆಲ್ಸ್ ಅನ್ನ ಆಕ್ಟಿವೇಟ್ ಆಗುತ್ತೆ, ನಮ್ಮ ಇಮ್ಯುನಿ ಸಿಸ್ಟಮ್ ನ ಬೂಸ್ಟ್ ಮಾಡುತ್ತೆ. ಆಗ ಒಳಗಡೆ ಇರೋ ಎಲ್ಲ ಡ್ಯಾಮೇಜ್ಗಳು ಕ್ಯೂರ್ ಆಗ್ತಾ ಹೋಗುತ್ತೆ. ನೀವು ಪ್ರಾಣಿ ಪಕ್ಷಿಗಳ ಜೊತೆ ಕೂಡ ಹಾಗೆ ಮಾತಾಡಿ, ಮನಸ್ಫೂರ್ತಿ ಮಾತಾಡಿ ಅಂತ ಹೇಳೋದು ಅದಕ್ಕಾಗಿ. ಮತ್ತೆ ಮ್ಯೂಸಿಕ್ ಕೂಡ ಅದ್ಭುತವಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ಅದನ್ನ ಪ್ರಸ್ತುತ ಒಂದು ಥೆರಪಿಯಾಗಿ ಅದನ್ನ ಸೈಕಾಲಜಿಸ್ಟ್ಗಳು ಬಳಸ್ತಾ ಇದ್ದಾರೆ. ಹಾಗೂ ನೀರ್ನಲ್ಲಿ ಆಟ ಆಡ್ತಕ್ಕಂಥದ್ದು, ಸಮುದ್ರದಲ್ಲಿ ಹೋಗಿ ಸಮಯ ಕಳೀತಕ್ಕಂಥದ್ದು, ಜಲಪಾತ, ಹೀಗೆ ಪ್ರಕೃತಿಯ ಒಂದೇ ನೀವು ಪ್ರಕೃತಿನೇ ನಿರ್ಮಾಣ ಮಾಡ್ತಕ್ಕಂಥ ನಮ್ಮ ಶರೀರ ಅದನ್ನ ಕಾಪಾಡ್ತಕ್ಕಂಥ ಶಕ್ತಿನ ಆಟೋಮೆಟಿಕ್ ಆಗಿ ಅದು ಪಡ್ಕೊಳ್ತಾ ಹೋಗುತ್ತೆ. ಈಗ ನಾವೆಲ್ಲರೂ ಒಂದು ವಯಸ್ಸಾದ ತಕ್ಷಣ ಗಂಭೀರವಾಗಿರೋದು, ಹಾಗೆ ಮಕ್ಕಳ ಹಾಗೆ ಆಟ ಆಡೋದು ಏನು ನಾವು ಮಾಡ್ತಾ ಇಲ್ಲ ಇವಾಗ. ಹಾಗೆ ಮಾಡ್ಬೇಕು. ಉದಾಹರಣೆ, ನೀರ್ ಸಮುದ್ರಕ್ಕೆ ಯಾವಾಗ್ಲೂ ಹೋಗ್ಲಿಕ್ಕಾಗಲ್ಲ, ಅಂದ್ರೆ ನಲ್ಲಿ ನೀರ್ನಲ್ಲೇ ಟ್ಯಾಪಿಂಗ್ ಮಾಡ್ತಾ ಆ ಖುಷಿಯನ್ನ ಅನುಭವಿಸ್ಬೇಕು. ಅದ್ರಲ್ಲೂ ಲೇಡೀಸು ನಾವು ಯಾವಾಗ್ಲೂ ಗಂಭೀರವಾಗಿ ಎಷ್ಟು ಬೇಕು ಅಷ್ಟನ್ನ ಮಾಡಿ ಟಿವಿ ಸೀರಿಯಲ್ ಮುಂದೆ ಕೂತು ಇವರ ಮನೆಯ ಜಗಳದ ಕಥೆಯನ್ನ ನೋಡೋದೇ ಒಂದು ಸಾಧನೆ ಅಂತ ಹೋಗ್ತಾರೆ. ಅದ್ರ ಬದಲು ಹೀಗೆ ಪರಿಸರದೊಂದಿಗೆ ಹೆಚ್ಚೆಚ್ಚು ಇರೋದನ್ನ ನಾವು ಕಲಿತಾ ಹೋಗ್ಬೇಕು. ಹಾಗೆ ಈ ಗಂಡಸರು ಮತ್ತು ಹೆಂಗಸರ ಮೆದುಳಿನಲ್ಲಿ ಸ್ವಲ್ಪ ವ್ಯತ್ಯಾಸವಿರೋದನ್ನ ಅವರು ಹೇಳ್ತಾ ಹೋಗ್ತಾರೆ. ಅಲ್ಲಿ ಹೆಂಗಸರಿಗೆ ಬೇಗ ಕೋಪ ಬರ್ತಕ್ಕಂಥದ್ದು ಹೇಳ್ತಾರೆ. ಯೋಚನೆ ಮಾಡ್ದದು ಗಂಡಸರಷ್ಟು ವಿಶಾಲವಾಗಿ ಇದನ್ನ ಮಾಡದೇ ಇರೋಂಥದ್ದು ಒಂದು ಮಟ್ಟಿಗೆ ಕಂಡು ಬರುತ್ತೆ. ಇಲ್ಲಿ ಮೋನೋಪೋಕಲ್ ಅಂತ ಅಂದ್ರೆ ಹೆಂಗಸರಲ್ಲಿ ಮಲ್ಟಿ ಟಾಸ್ಕಿಂಗ್ ಅಂದ್ರೆ ಮಲ್ಟಿಪಲ್ ಒಂದೇ ಸಲ 4-5 ಕೆಲಸವನ್ನ ಮಾಡ್ತಕ್ಕಂಥ ಶಕ್ತಿ ಹೆಂಗಸರಿಗೆ ಇರುತ್ತೆ. ನಿಮ್ ಮನೆಗಳಲ್ಲಿ ನೀವು ಗಮನಿಸಬಹುದು. ಆ ಕಡೆ ಮಕ್ಳಿಗೆ ಪಾಠ ಹೇಳಿ ಕೂರ್ಸಿರ್ತಾರೆ, ಈ ಕಡೆ ಅಲ್ಲಿ ಕುಕ್ಕರ್ ಕುಗ್ತಾ ಇರುತ್ತೆ, ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ತಾ ಇರ್ತಾರೆ, ಅಲ್ಲಿ ಶೆಲ್ಫ್ ಒರೆಸ್ತಾ ಇರ್ತಾರೆ. ಹಾಗೆ ಇನ್ನೊಂದ್ ಕಡೆ ಎಲ್ಲೋ ಗಮನ ಇಟ್ಟು ಎಲ್ಗೊಂದು ಫೋನ್ ಮಾಡಿ ಹೇಳ್ತಾರೆ ಕೆಲಸ ಆಗ್ಬೇಕು ಹೀಗೆ ಅಂತ. ಈ ಕೆಲಸಗಳು ಗಂಡಸರಲ್ಲಿ ಆಗಲ್ಲ. ನೀವು ಗಮನಿಸಿ, ಗಂಡಸರು ಕರೆಕ್ಟ್ ಒಂದೇ ಕೆಲಸವನ್ನ ಅವರು ಮಾಡ್ತಾ ಹೋಗ್ತಾರೆ. ಏಕೆಂದ್ರೆ ಹಿಂದಿನಿಂದ ಅವರ ಮೆದುಳು ಬಂದಂತಹ ರೀತಿ ಅದು. ಹಿಂದೆ ಬೇಟೆ ಆಡ್ಬೇಕಾದ್ರೆ ಒಂದೇ ಕಡೆ ಗಮನ ಇಟ್ಟು ಪ್ರಾಣಿಯನ್ನ ತುಂಬಾ, ಅರ್ಜುನ ಹೇಗೆ ಅದು ಕಣ್ಣು ಮಾತ್ರ ನನಗೆ ಕಾಣಿಸ್ತಿದೆ ಅಂತ ಹೇಳಿದ್ನೋ ಹಾಗೆ ಗಂಡಸರಿಗೆ ಕಾಣಿಸ್ತಕ್ಕಂಥದ್ದು ಒಂದೇ ಒಂದು ಕೆಲಸ, ಅದನ್ನ ನೀಟಾಗಿ ಮಾಡ್ಸೋ ತನಕ ಹೀಗೆ ಮಾಡಲ್ಲ. ಈ ವಿಚಾರದಲ್ಲಿ ಮನೆಯ ಕೆಲಸವನ್ನ ಏನಾದ್ರೂ ಸಣ್ಣ ಪುಟ್ಟದ್ ಮಾಡಕ್ ಬಂದ್ರೆ ಅವರು ನಿಧಾನವಾಗಿ ಮಾಡ್ತಾರೆ. ಆಗ ಹೆಂಗಸರು ಅದನ್ನ ಏನೋ ಗಂಡಸರದು ತಪ್ಪು ಅಂತ ಹೇಳ್ತೀವಿ, ಆದ್ರೆ ರಿಯಲ್ ಆಗಿ ಹೆಂಗಸರು ಈ ಮಲ್ಟಿ ಟಾಸ್ಕಿಂಗ್ ಪ್ರಾಬ್ಲಮ್ಗೆ ಹೋಗ್ಬಾರ್ದು. ಏಕೆಂದ್ರೆ ನಮ್ಮ ಮೆದುಳು ಹೀಗ್ ತುಂಬಾ ಕೆಲಸ ಮಾಡೋದು ನಾನ್ ಏನೋ ದೊಡ್ಡ ಜಂಬದಿಂದ ಹೇಳ್ಕೋಬಹುದು. ನಾನು ನೋಡಿ ಎಲ್ಲ ಕೆಲ್ಸವನ್ನು ನಾನು ಹೇಗ್ ಬಂದೆ ಅಂತ ನಾನು ಕೂತ್ ಹೇಳ್ಬೋದು. ಆದ್ರೆ ಮೆದುಳಿನಲ್ಲಿ ಆಗ ತುಂಬಾ ಒತ್ತಡ ಉಂಟಾಗೋದು ಇದೆಲ್ಲ ಆಗುತ್ತೆ. ಅದರಿಂದ ಮೈಂಡ್ಫುಲ್ ವರ್ಕ್, ಮೈಂಡ್ಫುಲ್ ಈಟಿಂಗ್ ಎಲ್ಲದಕ್ಕೂ ಕೂಡ ಒಂದು ಕೆಲಸವನ್ನ ಒಮ್ಮೆಗೆ ನಿಧಾನವಾಗಿ ಮಾಡ್ತಾ ಹೋಗ್ಬೇಕು ಅನ್ನೋದನ್ನ ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ಲೇಡೀಸ್ಗಳು ಈ ವಿಚಾರದಲ್ಲಿ ತುಂಬಾ ಸುಧಾರಿಸ್ಬೇಕಾಗಿದೆ. ಹೀಗೆ ಈ ಹದಿಹರೆಯದ ಮಕ್ಕಳು
ಇಲ್ಲೂ ಕೂಡ ಆ ಒಂದು ಹದಿಹರೆಯದಲ್ಲೂ ಕೂಡ ಹೀಗೆ ಈ ರೀತಿ ವರ್ಕ್ ಆಗೋದು, ಆ ಮಕ್ಕಳಿಗೆ ತಮ್ಮ ಭಾವನೆಗಳನ್ನ ಕಂಟ್ರೋಲ್ ಮಾಡದೇ ಇರೋದನ್ನು ಕೂಡ ನಾವು ಕಾಣ್ತಾ ಹೋಗ್ತೀವಿ. ಮತ್ತು ಮೆನೋಪಸ್ ಸಮಯದಲ್ಲೂ ಕೂಡ ಹೆಂಗಸರಲ್ಲಿ ಸಮಸ್ಯೆ ತುಂಬಾ ಆಗಿ ಚಿತ್ರ ವಿಚಿತ್ರವಾಗಿ ಆಡೋದನ್ನ ಕೇಳ್ತಾರೆ. ಅದಕ್ಕೊಬ್ಬ ಸೈಂಟಿಸ್ಟ್ ಹೇಳ್ತಾರೆ, ಒಂದು ಮನೆಯಲ್ಲಿ ಹದಿಹರೆಯದ ಮಕ್ಕಳು ಮತ್ತು ಮೆನೋಪಾಸ್ ಹೆಂಡತಿ ಇದ್ರೆ ಆ ಮನೆ ಕುರುಕ್ಷೇತ್ರ ಆಗುತ್ತೆ ಅಂತ. ಏಕೆಂದ್ರೆ ಇಬ್ಬರಿಗೂ ಭಾವನೆಗಳ ಒಂದು ತೀವ್ರತೆಯನ್ನ ಕಂಟ್ರೋಲ್ ಮಾಡೋ ಶಕ್ತಿ ಕಡಿಮೆ ಇರುತ್ತೆ. ಹೀಗೆ ಅದರಿಂದ ಪೋಬಿಯೋ ಇರ್ಬೋದು, ಆಂಜೆಕ್ಟಿ ಇರ್ಬೋದು, ಇವೆಲ್ಲ ಆಗೆಲ್ಲನ ಇವನ್ನ ಕಡಿಮೆ ಮಾಡ್ಬೇಕು ಅಂದ್ರೆ ಓಂಕಾರ ಒಂದು ಪಠಣವನ್ನ ಮಾಡ್ಬೋದು. ಆತ್ಮೀಯರೇ, ನಿಮ್ಗೆ ಎಲ್ರಿಗೂ ಇದ್ರ ಬಗ್ಗೆ ಹೆಚ್ಚು ಮಾಹಿತಿ ಬೇಕು ಅಂದ್ರೆ ಪಬ್ಮೆಡ್ ಅಂತ ಇದೆ, PUBMED ಅಂತ ಒಂದು ವೆಬ್ಸೈಟ್ ಇದೆ. ಅಲ್ಲಿ ಸೈಂಟಿಫಿಕ್ ರಿಸರ್ಚ್ ಆರ್ಟಿಕಲ್ಸ್ಗಳು ಸಿಗುತ್ತೆ. ಇಂಥ ಅಪೂರ್ವವಾದ ನಿಮ್ಮ ಭಾರತದಲ್ಲಿ ನಮ್ಮ ಅಜ್ಜಿ ತಾತ ಸುಮ್ಮನೆ ಹೇಳ್ತಿದ್ದಂತ ಅನೇಕ ವಿಚಾರಗಳನ್ನ ಸಂಶೋಧನೆ ಮಾಡಿ ಅವರಲ್ಲಿ ಅದನ್ನ ಪಬ್ಲಿಷ್ ಮಾಡಿದ್ದಾರೆ. ಆಸಕ್ತಿ ಇರೋರು ಅಲ್ಲಿ ಅದನ್ನ ನೋಡಿ ಜನಸಾಮಾನ್ಯರಿಗೆ ಹಂಚ್ಬೇಕು. ಇದರ ಹಿಂದೆ ಇರ್ತಕ್ಕಂಥ ಸತ್ಯ ಇದು ಅಂತ. ಅವಾಗ ನಮ್ಮ ಸಂಸ್ಕೃತಿಯನ್ನ ನಾವು ಉಳಿಸ್ಕೊಂಡು ಒಳ್ಳೆಯದನ್ನ ನಮ್ಮ ಮುಂದಿನ ತಲೆಮಾರಿಗೆ ಕೊಟ್ಟು ಹೋಗ್ಬೋದು. ಹೀಗೆ ರೋಗಗಳು ತೀವ್ರವಾದಾಗ ಮೆಡಿಸಿನ್ ಮಾಡ್ಬೇಕು. ಅದ್ರ ಜೊತೆಗೆ ಈ ಓಂಕಾರ ಇರ್ಬೋದು, ಧ್ಯಾನ ಇರ್ಬೋದು, ಪ್ರಾಣಾಯಾಮ ಇರ್ಬೋದು, ಇವೆಲ್ಲವನ್ನು ನಾವು ಮಾಡ್ತಾ ಹೋದಾಗ ಈ ಒಂದು ಅಭೂತವಾದ ಒಂದು ಫಲಿತಾಂಶವನ್ನ ಪಡಿಬಹುದು. ಈಗ ಆಧ್ಯಾತ್ಮಿಕ ಆರೋಗ್ಯ ಬೇಕು ಅಂತ WHO ಹೇಳಿದ್ದಾರೆ. ಆಧ್ಯಾತ್ಮಿಕತೆ ಅಂದ ತಕ್ಷಣ ನಮ್ಮಲ್ಲಿ ಒಂದು ಸಂಕುಚಿತ ಭಾವನೆ ಇದೆ. ಹಾಗೆ ಅಂದ್ರೆ ಧರ್ಮಗಳಿಗೆ ಅದನ್ನ ಬೇಗ ನಾವು ಅಟ್ಯಾಚ್ ಮಾಡ್ತಾ ಹೋಗ್ತೀವಿ. ಧರ್ಮಕ್ಕೂ ಇದಕ್ಕೂ ಯಾವುದೇ ಸಂಬಂಧವನ್ನ ನಾವು ತಗೋಬಾರ್ದು. ಕುವೆಂಪುವ ರೀತಿ, ವಿಶ್ವ ಮಾನವ ಗೀತೆ ರೀತಿ ವ್ಯಕ್ತಿಗಳಾಗಿ ಶಿಶುನಾಳ ಶರೀಫರು ಇವರೆಲ್ಲರ ಬದುಕನ್ನ ನೋಡಿ ನಾವು ಅದನ್ನ ಮಾಡ್ತಾ ಬರ್ಬೇಕು. ಬುದ್ಧನಿಗೆ ಹೇಗೆ ಬೋಧಿ ವೃಕ್ಷದ ಅಡಿ ಜ್ಞಾನೋದಯ ಆದ ಹಾಗೆ ಒಬ್ಬೊಬ್ಬರಿಗೆ ಒಂದೊಂದ್ ತರ ಇದು ಇರುತ್ತೆ. ಏನಿಲ್ಲ ಅನ್ಕೊಂಡಂಗೇನಿಲ್ಲ, ಅನ್ಕೊಂಡಂಗೆಲ್ಲ ಆಗದಾಗಿದ್ರೆ ಈ ಪ್ರಪಂಚ ಏಕೆ ಇಷ್ಟೊಂದು ಮೆಡಿಕಲ್ಗಳು, ತಲೆ ಕೂದ್ಲಿಗೆ ಒಂದೊಂದು ಡಾಕ್ಟರ್ ತರ ಇವತ್ತು ಬೆಳೀತಾ ಇದ್ದಾರೆ. ನೀವು ಒಂದ್ ಬೆರಳಿನ ಒಂದ್ ನೋವು ಆದ್ರೆ ಹೋಗಿ ಡಾಕ್ಟರ್ ಹತ್ರ ತೋರ್ಸ್ಬೇಕು ಅಂದ್ರೆ ಈಗ ಪ್ರಶ್ನೆ ಮಾಡೋ ಸ್ಥಿತಿ ಹೇಗಿದೆ ಅಂದ್ರೆ, ನಿಮ್ಗೆ ಹೆಬ್ಬೆರಳ ಐತಿದೆಯಾ, ತೋರ್ ಬೆರಳ, ಮಧ್ಯದ ಬೆರಳ, ಅದಕ್ಕೆ ಸಂಬಂಧಪಟ್ಟ ಡಾಕ್ಟರ್ ಹತ್ರಲ್ಲೇ ಹೋಗಿ ಅಂತ ಹೇಳ್ತಾ ಇದ್ದಾರೆ. ಆ ಮಟ್ಟಕ್ಕೆ ಯಾಕೆ ಹೋಗ್ಬೇಕಿತ್ತು ಅನ್ನೋ ಪ್ರಶ್ನೆ ಬರುತ್ತೆ. ಆದ್ರೆ ಆರೋಗ್ಯಕರ ಜೀವನಕ್ಕೆ ಆಧ್ಯಾತ್ಮಿಕತೆ ಬೇಕು. ವೈಜ್ಞಾನಿಕವಾಗಿ ನಾನು ಅರ್ಥ ಮಾಡ್ಕೋಬೇಕು. ನನ್ನ ಉಸಿರಾಟವನ್ನ ನಾನು ಅರ್ಥ ಮಾಡ್ಕೋಬೇಕು. ನಾನ್ ಸರಿಯಾಗಿ ಉಸಿರಾಡ್ತಾ ಇದ್ದೀನ. WHO ಹೇಳಿರೋ ಆಧ್ಯಾತ್ಮಿಕತೆ ಧರ್ಮದ ದೃಷ್ಟಿಯಿಂದ ಅಲ್ಲ, ಆರೋಗ್ಯದ ದೃಷ್ಟಿಯಿಂದ ಹೇಳೋದು. ನಾನು ಈಗ್ಲೇ ಹೇಳಿದಂತ 3 ರೀತಿಯ ಮೆದುಳಿದೆಯಲ್ಲ, ಅದರಲ್ಲಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಯಾವಾಗ ಅದನ್ನ ಆಕ್ಟಿವ್ ಮಾಡ್ತೀವಿ ಆಗ ಅದು ಸೂಪರ್ ಬ್ರೈನ್ ತರ ಕ್ರಿಯೇಟಿವಿಟಿ, ಜಡ್ಜ್ ಮಾಡೋದು ಎಲ್ಲ ತರ ನಮ್ಮನ್ನ ದೈವತ್ವಕ್ಕೆ ಏರಿಸುತ್ತೆ, ಮನುಷ್ಯನನ್ನಾಗಿ ಮಾಡುತ್ತೆ. ನೀವು ಗಮನಿಸ್ಬೋದು, ಅನೇಕ ಸಾಧಕರು, ತಪಸ್ವಿಗಳು ಆ ಮಟ್ಟಿನ ಸಾಧನೆಯನ್ನ ಮಾಡ್ಲಿಕ್ಕೆ ಕಾರಣ ಈ ಒಂದು ಕ್ರಿಯೆ ಆಗಿರುತ್ತೆ. ಈ ರೆಪ್ಟಿನಲ್ ಬ್ರೈನ್ ಇದೆಯಲ್ಲ, ಉಸಿರಾಟ ಸರಿ ಇಲ್ಲದೆ ಇದ್ದಾಗ ನಮ್ಮಲ್ಲಿ ಪ್ರಿಫ್ರಂಟಲ್ ಕಾರ್ಟೆಕ್ಸ್ ಆಕ್ಟಿವೇಟ್ ಆಗಲ್ಲ. ಈ ರೆಪ್ಟಿನಲ್ ಬ್ರೈನ್ ಆಕ್ಟಿವೇಟ್ ಆಗುತ್ತೆ. ಎಮೋಷನ್ಸು, ಪ್ರೀತಿ, ಕರುಣೆ, ದ್ವೇಷ ಎಲ್ಲ ರೀತಿಯ ಭಾವನೆಗಳಲ್ಲಿ ನಾವು ಸಿಲುಕೊಂಡಾಗ ಯಾವುದು ಅತಿಯಾಗಬಾರ್ದು. ಪ್ರೀತಿ ಅಂತ ಅಂದ್ರೆ ನಾನು ಬಿಟ್ಟಿರ್ಲಾರ್ದಂತ ಅಟ್ಯಾಚ್ಮೆಂಟ್ ಮಾಡ್ಕೊಂಡ್ರೆ ಅದು ಕೂಡ ಒಂದು ಸಮಸ್ಯೆನೇ. ನಮಗೆ ಎಲ್ಲವೂ ಒಂದು ಸಮಚಿತ್ತತೆಯಲ್ಲಿ ಇರ್ಬೇಕು. ಹೌದಾ? ಅದು ಒಟ್ಟಿಗಿದಾರ, ವೆಲ್ ಅಂಡ್ ಗುಡ್, ಒಳ್ಳೇದು. ಅಕಸ್ಮಾತ್ ಮಕ್ಳು ಹೊರಗಡೆ ಹೋಗ್ಬೇಕಾದಂತ ಪರಿಸ್ಥಿತಿ ಬಂತ, ಅದಕ್ಕೂ ಮಕ್ಳು ಚೆನ್ನಾಗಿರ್ತಾರಲ್ವಾ? ಹೌದು, ನಾನು ನನ್ನ ಅಮ್ಮನಿಂದ ಒಂದ್ 20-25 ವರ್ಷದಂತ ನಾನು ಬದುಕಿನಿಂದ ಹೊರಗಡೆ ಬಂದೆ, ಹಾಗೆ ಮಕ್ಕಳು ಹೋಗ್ತಿದ್ದಾರೆ ಅಂತ. ಆದ್ರೆ ಇವತ್ತು ಈಗ ಅತ್ತೆ ಸೊಸೆ ಜಗಳ ಇರ್ಬೋದು, ಇವೆಲ್ಲದಕ್ಕೂ ಕಾರಣ ಈ ಒಂದು ಯೋಚನಾ ಶಕ್ತಿ ಕಡಿಮೆ ಆಗ್ತಾ ಇರೋದು. ಹಾಗೆ ನಾವು ಜಡ್ಜ್ ಮಾಡೋದು, ಸೃಜನಶೀಲತೆ, ಇವೆಲ್ಲ ಕೂಡ ಯಾವುದು ವರ್ಕ್ ಆಗಲ್ಲ. ನಾವು ಅದು ಆಕ್ಟಿವೇಟ್ ಆಗ್ಲಿಲ್ಲ ಅಂದ್ರೆ. ಈ ಆಧ್ಯಾತ್ಮಿಕ ಜ್ಞಾನ ಎಲ್ರಿಗೂ ಆಗ್ಬೇಕು ಅಂದ್ರೆ ಮೊದಲು ಉಸಿರಾಟ ಚೆನ್ನಾಗಿರ್ಬೇಕು. ಹಾಗೆ ಸರಿಯಾಗಿ ಮಾಡಿ ಎಲ್ಲಿ ಹೇಗಿರ್ಬೇಕು ಅನ್ನೋದು ಅಲ್ಲಿ ಮುಖ್ಯ ಅಲ್ಲ. ನಿಮ್ ಮನಸ್ಸು ಸರಿ ಇರ್ಬೇಕು. ಆಮೇಲೆ ಕುಳಿತುಕೊಳ್ಳಂತ ಸ್ಥಳ ಕೂಡ, ಇವತ್ತಿನ ಮಕ್ಕಳು ಟಾಯ್ಲೆಟ್ ರೂಮ್ ಹೋಗ್ಬೇಕಾದ್ರೂ ಮೊಬೈಲ್ ಹಿಡ್ಕೊಂಡು ಹೋಗಿ ಗಂಟೆ ಅಲ್ಲಿ ಟೈಮ್ ಅನ್ನ ಸ್ಪೆಂಡ್ ಮಾಡ್ತಿದ್ದಾರೆ. ಅವ್ರು ಹೇಳ್ಬೋದು, ನಾನು ಕಮೋಡ್ ಮೇಲೆ ಕೂತು ಪ್ರಾಣಾಯಾಮ ಮಾಡ್ತೀನಿ ಅಂತ ಹೇಳ್ಬೋದು, ನಾನೇನಲ್ಲಿ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ ಅಂತ. ಹಾಗೆ ಹಂಗ ಅನ್ನೋದ್ ಬೇಡ. ಮಕ್ಕಳಿಗೆ ತಿಳುವಳಿಕೆ ಮುಖ್ಯ. ಎಲ್ಲ ಧರ್ಮದವ್ರು ಕೂಡ ಉಸಿರಾಡ್ಲೇಬೇಕು. ಅದರಿಂದ ನಿನ್ ದೇಹದಲ್ಲಿ ನಡೆಯುವ ನಿನ್ ಕ್ರಿಯೆನ ನೀನ್ ನೋಡು ಅಂತ ಅವರು ಹೇಳ್ತಾ ಇರ್ತಂತ ಆಗಿದೆ.
ಈ ನಿಟ್ಟಿನಲ್ಲಿ ನಾವು ಯೋಗ ನಿದ್ರೆಯನ್ನ ಗಮನಿಸ್ಬೋದು. ಎಲ್ಲ ಅಂಗಗಳನ್ನ ಗಮನಿಸ್ತಾ ಹೇಳ್ತಾ ಹೋಗ್ತಾರೆ, ನಿನ್ ದೇಹವನ್ನ ನೀನು ಅರ್ಥ ಮಾಡ್ಕ, ಅಲ್ಲಿ ಏನೇನ್ ಆಗ್ತಾ ಇದೆ, ಹೃದಯದ ಬಡಿತವನ್ನ ಗಮನಿಸು, ರಿಲ್ಯಾಕ್ಸ್ ಆಗು ಅಂತ ಹೇಳಿದ ಹಾಗೆ ಅದನ್ನ ಅನುಸರಿಸ್ತಾ ಅನುಸರಿಸ್ತಾ ಅವರು ಕಾಮ್ ಡೌನ್ ಆಗ್ತಾರೆ. ಕಾಸ್ಟಿಕೋ ಸ್ಟಿರಾಯ್ಡ್ ಡೌನ್ ಆಗುತ್ತೆ. ಸಿಂಪಥೆಟಿಕ್ ನರ್ವ್ ಸಿಸ್ಟಮ್ ಅಂದ್ರೆ ಫ್ಲೈಸ್ ಎಕ್ಸಿಟ್ ಆದಾಗ ಮೆದುಳಿನಲ್ಲಿ ಈ ಬೀಟಾ ವೇವ್ಸ್, ಈಗ ಉದಾಹರಣೆ ನಾನು ಈಗ ಮಾತಾಡ್ತಾ ಇದ್ದೀನಿ ನಿಮ್ ಜೊತೆ, ಬೀಟಾ ವೇವ್ಸ್ ಅಲ್ಲಿ ಇದ್ದೀನಿ ನಾನೀಗ. ಜಸ್ಟ್ ನಾನು ನಿಲ್ಲಿಸಿ 2 ನಿಮಿಷ ಸುಮ್ಮನೆ ಇದ್ರೆ ನಾನು ಆಲ್ಫಾ ವೇವ್ಸಿಗೆ ಬರ್ತೀನಿ. ಹಾಗೆ ಅದಕ್ಕಾಗಿ ನಾವು ಕೆಲಸದ ನಡುವೆ ನಾನು ಅತಿ ಕೆಲಸವನ್ನ ತುಂಬಾ ವೇಗವಾಗಿ ಮಾಡಿದೆ, ನನ್ನ ದೊಡ್ಡ ಕೆಲಸ ಇದು ಅಂತ ತೋರಿಸ್ಕೊಳ್ಳೋಕ್ಕಿಂತ ಆಗಾಗ್ಲೇ ಆರಾಮಾಗಿ ಕೂತು ದೀರ್ಘವಾದ ಉಸಿರನ್ನಾಡೋದ್ರ ಮೂಲಕ ಹೆಚ್ಚೆಚ್ಚು ನಾವು ಆಲ್ಫಾ ವೇವ್ಸ್ಗೆ ಬರ್ಬೋದು. ಹೀಗೆ ಆಲ್ಫಾ ವೇವ್ಸ್ಗೆ ಹೆಚ್ಚೆಚ್ಚು ಬಂದ ಹಾಗೆ ನಮ್ಮ ಮೈಂಡಿನಲ್ಲಿ ಇವೆಲ್ಲ ಕೂಡ ಸರ್ಕಸ್ ಆಗ್ತಾ ಹೋಗುತ್ತೆ. ಹಾಗೆ ಈ ಅಲ್ಪದಿಂದ ಬೀಟಾಗಿ ಎಷ್ಟು ಸಲ ಹೆಚ್ಚೆಚ್ಚು ಬರುತ್ತೋ ಅಷ್ಟು ನಮ್ಮ ಆಧ್ಯಾತ್ಮಿಕ ಆರೋಗ್ಯ ಅದೇ ತುಂಬಾ ಹೆಲ್ತಿಯಾಗಿ ನಾವು ಇರ್ತೀವಿ. ಇಡೀ ದಿನ ಬೀಟದಲ್ಲೇ ಇರ್ತೀರಾ ನೀವು ಆಫೀಸಲ್ಲಿ ಅಂತ ಅನ್ಕೊಳ್ಳಿ, ಮನೆಗೆ ಆ ಆತಂಕದಲ್ಲೇ ಒತ್ತಡದಲ್ಲೇ ಬರ್ತೀರಾ. ಮನೆಗೆ ಬಂದ ತಕ್ಷಣ ಟಿವಿ ಆನ್ ಮಾಡ್ತೀರಾ, ಅಲ್ಲಿ ಕ್ರೈಮ್ ಸ್ಟೋರಿ ನೋಡ್ತೀರಾ, ಇಲ್ಲ ಈಗಿನ ನ್ಯೂಸ್ 24x7 ನ್ಯೂಸ್ಗಳು ಹೇಳಿದ್ದನ್ನೇ ನಮ್ಮನ್ನ ಪ್ರಚೋದಿಸ್ತಕ್ಕಂಥ ಕೆಲಸವನ್ನ ಮಾಡ್ತವೆ. ಅಲ್ಲೂ ಮತ್ತು ಬೀಟಾ ವೇವ್ಸೇ ಆಕ್ಟಿವ್ ಆಗುತ್ತೆ. ಮನೆಯಲ್ಲಿ ಸಣ್ಣ ಪುಟ್ಟಕ್ಕೂ ರೇಗೋದು, ಅಲ್ಲೂ ಬೀಟಾ ವೇವ್ಸ್ ಆಗುತ್ತೆ. ಅದರಿಂದ ಆದಷ್ಟು ಬಂದು ಕಾಮ್ ಡೌನ್ ಆಗಿ ಕೂತು ಸುಮ್ನೆ ನಮ್ಮೊಳಗೆ ನಾವಿರೋದು, ನಮ್ಮೊಳಗೆ ಅಂದ್ರೆ ಸುಮ್ನೆ ನಮ್ಮ ಶರೀರವನ್ನ ನಮ್ಮ ಮನಸ್ಸನ್ನ ಬೆಳಗಿನಿಂದ ಸಂಜೆ ತನಕ ಏನೇನಾಯ್ತು, ಏನಾಗಬಾರ್ದಿತ್ತು, ಅದನ್ನ ನೆಕ್ಸ್ಟ್ ನಾನು ಏನ್ ಮಾಡ್ಬೋದು ಅಂತ ಸುಮ್ಮನೆ ನನ್ನೊಳಗೆ ನಾನು ಇಳಿದು ಹೋಗ್ಬೇಕಾಗುತ್ತೆ. ಅದರಲ್ಲಿ ಒಂದು ಇದು ನೇಚರ್ ವಾಕ್ ಇರ್ಬೋದು, ಸುಮ್ಮನೆ ಕುಳಿತುಕೊಳ್ಳೋದಿರ್ಬೋದು, ದೇಹವನ್ನ ಗಮನಿಸ್ತಾ ಇರೋದಿರ್ಬೋದು, ಇವೆಲ್ಲ ಕೂಡ ಕೆಲಸವನ್ನ ಮಾಡ್ತಾ ಹೋಗುತ್ತೆ. ಇದು ಸ್ವಲ್ಪ ದಿನ ಅಷ್ಟೇ, ನಮಗೆ ಯಾವ್ದು ಕಂಫರ್ಟಬಲ್ ಅದನ್ನ ನಾವು ಮಾಡ್ತಾ ಹೋಗೋಣ. ಆಧ್ಯಾತ್ಮಿಕತೆ ಅಂದ್ರೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ಒತ್ತಡವನ್ನ ನಮ್ಮ ಮನಸ್ಥಿತಿಯನ್ನ ಹೆಚ್ಚು ಇದನ್ನ ಮಾಡ್ಕೊಂಡು ಬರದ್ ಬೇಡ. ಮನಸ್ಸು ಚೆನ್ನಾಗಿದ್ರೆ ಮನೆನೇ ದೇವಾಲಯ. ಮನಸ್ಸು ಅಲ್ಲೇ ದೇವ್ರು ಬರ್ತಾನೆ. ನಾನು ಅಡಿಗೆ ಮಾಡ್ತಾ ಇದ್ದೀನ, ನಾನು ಅಡಿಗೆ ಮಾಡಿ ಊಟ ಬಡಿಸ್ತಕ್ಕಂತಹ ಊಟ ನನ್ನ ಮನೆಯವರಿಗೆ ಅಮೃತ ಆಗುತ್ತೆ ಅಂತ ಹೇಳಿ ದೇವ್ರನ್ನ ನೆನೆಸಿ ಒಂದು ಮಂತ್ರ ಚಾಟಿಂಗ್, ಒಂದು ಆಡಿಯೋನ ಕೇಳ್ತಲೇ ನೀವು ಮಾಡಿ. ಹಾಗೆ ಮಾಡ್ತಾ ಹೋದ್ರೆ ನಾವೆಲ್ಲರೂ ಕೂಡ ದೇವ್ರನ್ನ ನಮ್ಮ ಮನೆಯಲ್ಲೇ ನಮ್ಮ ಮನಸ್ಸಲ್ಲೇ ದೇವಸ್ಥಾನಕ್ಕೆ ಹೋಗ್ಬಾರ್ದು ಅಂತ ಹೇಳಲ್ಲ, ಹೋಗಿ ಸಮಯಕ್ಕೆ ಅನುಗುಣವಾಗಿ ಅಲ್ಲಿ ಹೋಗಿ ನೀವು ಚೆನ್ನಾಗಿ ಬರ್ಬೇಕು. ತುಂಬಾ ಜನಜಂಗುಳಿ, ಉದಾಹರಣೆ ಧರ್ಮಸ್ಥಳ, ಚಾಮುಂಡಿ ಬೆಟ್ಟಕ್ಕೆ ನಾವು ಒಂದೊಂದು ಸಮಯ ಹೋದಾಗ ಆ ಅನುಭವ ನನಗಾಗಿದೆ. ಹೋದಾಗ ದಿನವಿಡೀ ನಮ್ಮ ಸಮಯ ಎಲ್ಲ ಆಗಿರುತ್ತೆ. ಆ ರಶ್ಯಲ್ಲಿ 1 ಸೆಕೆಂಡ್ ದೇವರನ್ನ ನೋಡಕ್ಕೆ ಬಿಡದಂತೆ ತಳ್ಳದಿರ್ಬೋದು. ಆಗ ನಾವು ಒಂದು ಬೆಟ್ಟದ ತುದಿಲಿ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಹೋಗೋಣ. ಕಾಮ್ ಡೌನ್, ಖಾಲಿ ಇರ್ತಕ್ಕಂಥ ಕೂತಿದ್ ಬಂದ್ರೆ ಅದ್ ಎಷ್ಟು ಹೇಗ್ ಆಕ್ಟಿವೇಟ್ ಆಗುತ್ತೆ ಅಂತ ಅಂದ್ರೆ ಇಡೀ ನಿಮ್ಮ ಬಾಡಿಲಲ್ಲಿ ಇರ್ತಕ್ಕಂಥ ಡ್ಯಾಮೇಜ್ ಎಲ್ಲ ಅದು ಸರಿ ಮಾಡುತ್ತೆ. ಅಂತ ಪ್ರಶಾಂತವಾದ ಸ್ಥಳಕ್ಕೆ ನಾವು ಹೋಗ್ಬೇಕಾಗುತ್ತೆ. ಅದರಿಂದ ನಮ್ಮ ಮನಸ್ಸಲ್ಲೇ ನಾವು ದೇವರನ್ನ ನೋಡ್ಬೇಕಾಗುತ್ತೆ. ಹೀಗೆ ಇವೆಲ್ಲ ಕೂಡ ಕೆಲಸ ಮಾಡುತ್ತೆ. ಮತ್ತೆ ಧ್ಯಾನದಿಂದ ಯೌವನ ಕೂಡ ಇಂಪ್ರೂವ್ ಆಗುತ್ತೆ ಅನ್ನೋದನ್ನು ಕೂಡ ಇಲ್ಲಿ ಹೇಳ್ತಾರೆ. ಅದು ಅಲ್ಲಿ ಒಂದು DNA ನಲ್ಲಿ ಅದು ವರ್ಕ್ ಆಗ್ತಾ, ಅದು ಆ ಅನುವಂಶೀಯ ವಸ್ತುವಿನಲ್ಲಿ ಅದು ಬಾಲದ ರೀತಿಯಲ್ಲಿ ಮುಂದೆ ಇರುತ್ತೆ. ಆ ವರ್ಣತಂತುಗಳ ತುದಿಯಲ್ಲಿ ತಿಲೋನಿಯರ್ ಎಂಬ ಭಾಗ ಇರುತ್ತೆ. ಅದು ಉದ್ದ ಇದ್ದಷ್ಟು ನಾವು ಯೌವನವರ ಕಾಣ್ತೀವಿ. ಕೆಲವರಿಗೆ ವಯಸ್ಸಾದಂಗೆ ನಮಗೆ ಕಾಣಿಸಲ್ಲ. ಆದ್ರೆ ಕೆಲವರು ತುಂಬಾ ಬೇಗ ವಯಸ್ಸಾದಂಗೆ ಮುಖ ಸುಕ್ಕುಗಟ್ಟದಿರ್ಬೋದು, ಬಿಳಿ ಕೂದಲು ಬರ್ತಕ್ಕಂತಿರ್ಬೋದು, ಮಾಂಸಖಂಡಗಳು ಸಡಿಲ ಆಗೋದು ಕಾಣ್ತಾ ಹೋಗುತ್ತೆ. ಆದ್ರೆ ಧ್ಯಾನ ಮಾಡಿದವರಲ್ಲಿ ಅದು ಕುಗ್ಗದು ಸ್ವಲ್ಪ ನಿಧಾನವಾಗಿ, ವಯಸ್ಸಾಗ್ಲೇಬೇಕು, ಹುಟ್ಟಿದ ಮನುಷ್ಯ ಒಂದು ಆ ಹುಟ್ಟಿದ ರೀತಿಯಲ್ಲೇ ಇರ್ಲಿಕ್ಕಾಗಲ್ಲ, ಆದ್ರೆ ಅದು ನಿಧಾನವಾಗಿ ಅದು ಆಗುತ್ತೆ. ಅಲ್ಲಿ ಕಾರ್ಟಿಸಾಲ್ ಕೂಡ ಕಡಿಮೆ ಆಗೋದ್ರಿಂದ ಕುಗ್ಗುವಿಕೆಯನ್ನ ನಾವು ಇವೆಲ್ಲ ಒಂದು ಪ್ರಕ್ರಿಯೆಗಳಿಂದ ನಾವು ತಡಿಬಹುದು. ಹಾಗೆ ಇಂಥ ಅನೇಕ ವಿಚಾರಗಳು ತುಂಬಾ ಇದೆ, ಆದ್ರೆ ಸಮಯದ ಅಭಾವ ಇದೆ ಅಂತ ನಾನು ಭಾವಿಸ್ತೇನೆ. ಇದ್ರ ಬಗ್ಗೆ ನೀವಿನ್ನೂ ಹೆಚ್ಚೆಚ್ಚು ಸೈಂಟಿಫಿಕ್ ಆಗಿ ಇದೆಲ್ಲ ಹೇಳಿರ್ತಕ್ಕಂಥದ್ದು. ಇವತ್ತು ಅಲೋಪತಿ ಡಾಕ್ಟರ್ ಕೂಡ ಧ್ಯಾನವನ್ನ ಸಜೆಷನ್ ಮಾಡ್ತಾ ಇರೋದು. ಹಾಗೂ ಸೈಕಾಲಜಿಸ್ಟ್ ಅಂತೂ ಆಲ್ಮೋಸ್ಟ್ ಇದನ್ನ ಮಾಡ್ತಿದ್ದಾರೆ. ಆಲ್ಮೋಸ್ಟ್ 100ಕ್ಕೆ 90% ಸೈಂಟಿಸ್ಟ್ಗಳು ಕೆಲಸ ಮಾಡೋದು ಆಧ್ಯಾತ್ಮಿಕ ಒಂದು ನಂಬಿಕೆಯ ಮೇಲೇನೆ. ಅದರಿಂದ ಇದ್ರ ಬಗ್ಗೆ ಸಮಯ ಸಿಕ್ಕರೆ ಹೆಚ್ಚೆಚ್ಚು ಮುಂದೆ ತಿಳ್ಕೊಳ್ಳೋಣ. ನೀವು ಕೂಡ ಅದನ್ನ ಗಮನಿಸಿ ಅನುಸರಿಸಿ, ಯಾಕೆ ಏನು ಅಂತ ಗೊತ್ತಾದಾಗ ಮಾಡ್ತಕ್ಕಂಥ ಕೆಲಸದ ಪರಿಣಾಮ ಖಂಡಿತ ಉತ್ತಮವಾಗಿರುತ್ತೆ. ನಾವೀಗ ಸುಮ್ನೆ ಧ್ಯಾನ ಮಾಡ್ತಿದೀವಿ, ಅವ್ರಿಗೆ ಆರೋಗ್ಯ ಸರಿ ಆಯ್ತು, ಅವ್ರು ಚೆನ್ನಾಗಾದ್ರು ಅಂತ ಅನ್ನೋದ್ಕಿಂತ ಇದು ತುಂಬಾ ಉತ್ತಮವಾಗಿ ಇದು ಕೆಲಸ ಮಾಡಿದೆ.
ಇದನ್ನ ನನ್ನ ಕೈಲಾದಷ್ಟು ಮಾಹಿತಿಯನ್ನ ಸಂಗ್ರಹಿಸಿ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಇಂಥ ಅವಕಾಶವನ್ನ ದೊರಕಿಸಿಕೊಟ್ಟಂತ ಗುರೂಜಿಗೆ, ಯೂನಿವರ್ಸಲ್ಗೆ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ. ಅದ್ಭುತವಾದ ರೀತಿಯಲ್ಲಿ ಈ ಸೈಂಟಿಫಿಕ್ ಹಿನ್ನೆಲೆ ಏನಿದೆ, ಈ ಧ್ಯಾನದ ಸೈಂಟಿಫಿಕ್ ಹಿನ್ನೆಲೆ, ಸೊ ತುಂಬಾ ಅದ್ಭುತವಾದ ರೀತಿಯಲ್ಲಿ ತಿಳಿಸಿದ್ರಿ. ಯಾಕಂದ್ರೆ ಪ್ರಧಾನವಾಗಿ ಏನಾಗುತ್ತಂದ್ರೆ, ನಾವು ಧ್ಯಾನ ಮಾಡ್ತಾ ಇದ್ರೆ ಕಾರ್ಟಿಸಾಲ್ ಆದಷ್ಟು ಕಂಟ್ರೋಲ್ ಅಲ್ಲಿ ಇರ್ತದೆ. ಓಕೆ, ಅನೇಕ ಹಾರ್ಮೋನ್ಸ್, ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದೆಯಲ್ಲ, ಇದು ಅತಿ ಪ್ರಾಮುಖ್ಯವಾದದ್ದು. ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನೇ ಎಲ್ಲ ತೊಂದರೆಗಳು ಆಗೋದು. ಸೊ ಈ ಧ್ಯಾನ ಮಾಡುವಾಗ ಖಂಡಿತ ಅವ್ರಿಗೆ ಹಾರ್ಮೋನ್ಸ್ ಎಲ್ಲ ಬ್ಯಾಲೆನ್ಸ್ ಆಗತ್ತೆ. ಕಾರ್ಟಿಸಾಲು ಖಂಡಿತವಾಗಿ ಅದು ಕಂಟ್ರೋಲಲ್ಲಿ ಇರ್ತದೆ. ಸೊ ಇನ್ನು ಅನೇಕ ಎಮೋಷನ್ಸ್, ನಮ್ಮ ಬ್ರೈನಲ್ಲಿರುವಂಥ ಎಮೋಷನ್ ಸೆಂಟರ್ಸ್ ಎಲ್ಲ ಸೊ ಅತ್ಯುನ್ನತ ರೀತಿಯಲ್ಲಿ ವರ್ಕ್ ಆಗುತ್ತೆ. ಸೊ ಎಮೋಷನ್ಸು ಕಂಟ್ರೋಲ್ ಆಗಿ ಇಟ್ಕೊಂತೀವಿ. ಪ್ರಧಾನವಾಗಿ ಎಲ್ಲ ಈ ನಕಾರಾತ್ಮಕ ವಿಷಯಗಳು ತೊಲಗಿಸ್ಕೊಂಡ್ರೆ ಹೇಳ್ಬೇಕಂದ್ರೆ ಅದರ ವೈಬ್ರೇಷನ್ಸ್ ಎಲ್ಲ ಕಡಿಮೆ ಆಗ್ತಾ ಹೋಗ್ತದೆ ಅಲ್ವಾ. ಸೊ ಮೈಂಡ್, ಎಸ್ಪೆಷಲಿ ಮೈಂಡ್ ಅನ್ನೋದು ನಕಾರಾತ್ಮಕ ವಿಷಯಗಳಾಗ್ಲಿ, ಈ ಭಾವನಾತ್ಮಕಗಳು, ಎಮೋಷನ್ಸು, ಉದ್ರೇಕಗಳು ಇವೆಲ್ಲನೂ ಪ್ರತಿಯೊಂದು ಕಂಟ್ರೋಲ್ ಇರುವಾಗ ದೇಹದಲ್ಲಿರುವಂಥ ಪ್ರತಿ ಜೀವಕನ ಚೆನ್ನಾಗಿ ಕೆಲಸ ಮಾಡ್ತದೆ ಅದು. ಸೊ ನೀವು ಈಗ ಬ್ರೈನ್ ಒಳಗಡೆ ಇರುವಂಥ ಎಲ್ಲ ವಿಷಯಗಳನ್ನು ಈ ಧ್ಯಾನದ ಜೋಡಿಸ್ಕೊಂಡು ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಇವೆಲ್ಲ ಇದು ಸಾಕಾಗಲ್ಲ ಅಂತ ನಮ್ಗೆ ಗೊತ್ತಾಯ್ತು. ಬಟ್ ಇನ್ನು ನೆಕ್ಸ್ಟ್ ಒಂದು ಸೆಷನ್ ಮತ್ತೆ ಇಟ್ಕೊಳ್ಳೋಣ. ಓಕೆ, ಸೆಷನ್ ಇಟ್ಕೊಂಡು ನಾವು ಆದಷ್ಟು ಇನ್ನು ಮಿಕ್ಕಿದು ಏನಿದೆಯೋ ಎಲ್ಲ ತಿಳಿಸ್ಕೊಡೋಕೆ ಪ್ರಯತ್ನ ಮಾಡೋಣ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಎಸ್ ಮಿತ್ರರೇ, ಒಂದು 2-3 ಮಾಸ್ಟರ್ಸ್ ಕ್ವಶನ್ಸ್ ಇದ್ರೆ ಕೇಳಿ, ನೆಕ್ಸ್ಟ್ ಮುಂದಿನ ಸೆಷನ್ ಹೋಗೋಣ. ಥ್ಯಾಂಕ್ ಯು ವಾಣಿ ಮೇಡಮ್, ತುಂಬಾ ಅದ್ಭುತವಾಗಿ ಇಟ್ಟಿದ್ರಿ. ವೈಜ್ಞಾನಿಕ ಕಾರಣ ಗೊತ್ತಿರ್ಲಿಲ್ಲ ಹಿಂದಿನ ಕಾಲದಲ್ಲೆಲ್ಲ, ಅಂದ್ರೆ ಮಾಡ್ತಾ ಇದ್ರು, ಏನ್ ರೀಸನ್ ಅಂತ ಗೊತ್ತಿರ್ಲಿಲ್ಲ, ಬಟ್ ಮಾಡ್ಕೊಳ್ತಾ ಬರ್ತಾ ಇದ್ವಿ. ಅದ್ರದ್ದು ಎಷ್ಟು ಧ್ಯಾನಕ್ಕೂ ಮತ್ತು ಅಂದ್ರೆ ಆಧ್ಯಾತ್ಮಿಕಕ್ಕೂ ಮತ್ತು ವಿಜ್ಞಾನಕ್ಕೂ ಎಷ್ಟು ಸಂಬಂಧ ಇದೆ ಅಂತ ಇವಾಗ ಇನ್ನೂ ಚೆನ್ನಾಗಿ ಹೇಳಿದ್ರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಮಾಸ್ಟರ್ಸ್ ಯಾರಿಗಾದ್ರೂ ಏನಾದ್ರೂ ಕ್ವಶನ್ ಇದೆ? ಹಲೋ, ನಮಸ್ತೆ ಮೇಡಮ್. ಯಾರು? ನಮಸ್ತೆ ಮೇಡಮ್. ಇದು ನಾನು ಧ್ಯಾನಕ್ಕೆಲ್ಲ ಕುತ್ಕೊಳ್ತೀನಲ್ವಾ, ಅವಾಗ ಯಾಕೋ ಒಂದ್ ನರ ಎಡಗಡೆದು ತಲೆಯಲ್ಲಿ ತುಂಬಾ ಪಟ ಅಂತ ನೋವು ಬರುತ್ತೆ. ಈಗಾಗ್ಲೇ ಧ್ಯಾನಕ್ಕೆ 1 ವರ್ಷದಿಂದ ಮಾಡ್ತಾ ಇದೀವಿ. ಒಂದ್ 1/2 hour ಮಾಡ್ತೀವಿ, ಮಧ್ಯಾಹ್ನ ಕ್ಲಾಸಲ್ಲಿ ತಗೊಂತಾ ಇದೀವಿ. ಇತ್ತೀಚೆಗೆ ಮಾಮೂಲಿ ಮಾಡ್ತಾ ಇದೀವಿ. ಆ ತರ ಆಗುತ್ತೆ, ನರ ಎಲ್ಲ ಪಟ ಅನ್ನುತ್ತೆ. ಯಾಕೆ ಅಂತ ಗೊತ್ತಿಲ್ಲ. ಎಲ್ಲಿ ಆ ನರ ಇರೋದಮ್ಮ? ಯಾವ ನರ? ಲೆಫ್ಟ್ ಸೈಡ್ ಅಲ್ಲಿ ಸರ್. ಸ್ವಲ್ಪ ಯಾಕೋ ಈಗ ಒಂದು 4-5 ದಿವಸದಿಂದ ಹಂಗೆ ಒಂಥರ ಪಟ ಅಂತ ನೋವು ಬರುತ್ತೆ. ಆದ್ರೂ ಆ ಕಡೆ ಗಮನ ಕೊಡಲ್ಲ, ಧ್ಯಾನಕ್ಕೆ ಕೂತಿರ್ತೀನಿ ನಾನು. ಎಸ್, ಅದು ಕರೆಕ್ಟ್, ನೀವು ಮಾಡ್ತಾ ಇರೋದು ಕರೆಕ್ಟ್. ಯಾಕಂದ್ರೆ ಈಗ ಆ ನರಗಳೆಲ್ಲ ಏನಂದ್ರೆ ಗೊತ್ತಾ, ಅದರಲ್ಲಿ ಏನಾದ್ರೂ ತೊಂದರೆಗಳಿದ್ರೆ ಈ ಶಕ್ತಿ ಪ್ರವಾಹ ಆಗುವಾಗ ಆ ಫೀಲಿಂಗು, ಆ ಅನುಭವ ಬರುತ್ತೆ ನಿಮ್ಗೆ. ಅದು ಹೋಗ್ತಾ ಹೋಗ್ತಾ ಸರಿಪಡಿಸಿದ ಮೇಲೆ ಮತ್ತೆ ನಿಮ್ಗೆ ಅದು ಬರೋದಿಲ್ಲ. ಹೌದಾ ಸರ್? ಸೊ ಇದು ಏನಂದ್ರೆ ಒಂಥರ ಕಾಯ ಶುದ್ಧಿ ಮಾಡುವಾಗ ಅದರಲ್ಲಿ ನಿಮ್ಮ ಈ ಒಳಗಡೆ ಇರುವಂತ ಎಲ್ಲ ನಾಡಿಗಳು ಶುದ್ಧಿ ಆಗುವಾಗ ಇಂಥ ಅನುಭವಗಳು ಆಗ್ತದೆ. ಅದನ್ನ ನೀವು ತಡ್ಸ್ಕೊಂಡ್ರೆ, ಹಾಗೆ ತಡ್ಕೊಂಡ್ರೆ ಖಂಡಿತ ನಿಮ್ಗೆ ಅದು ಪರಿಹಾರ ಆಗತ್ತೆ, ಪೂರ್ತಿ ವಾಸಿ ಆಗತ್ತೆ. ರೂಟ್ ಕಾಸ್ ವಾಸಿ ಆಗತ್ತೆ ಆ ತರ. ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು, ಎಲ್ಲ ಚೆನ್ನಾಗಿ ಅರ್ಥ ಆಯ್ತು. ಯಾವ್ಯಾವ ನರ್ವ್ಸ್ ಆಕ್ಟಿವ್ ಆದ್ರೆ ಯಾವ ತರ ಇರ್ತಾರೆ ಅನ್ನೋದು ಗೊತ್ತಾಯ್ತು. ಕ್ಲಾಸ್ ತುಂಬಾ ಚೆನ್ನಾಗಿ ಬಂತು. ಮೇಡಮ್ ಅವರಿಗೂ ಧನ್ಯವಾದಗಳು ಸರ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಶುಭೋದಯ ಸರ್. ಶುಭೋದಯ. ಸುಶೀಲ ಅವ್ರ ಪ್ರಶ್ನೆಗೆ ಅವರ ಭಾಗದ ಯಾವ ಕಾಲ್ನೆಲ್ಲ ಕೈನೆಲ್ಲ ಆ ನರ ಎಳಿತಾ ಇರೋದು ಗೊತ್ತಾಗ್ಬೇಕಾಗಿತ್ತು. ಸುಶೀಲಮ್ಮ ಇಲ್ಲ ಇದ್ದಾರೆ. ಸುಶೀಲಾ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ದೀನಿ ಸರ್. ಕಾಲಿಂದ ಕೈಯಿಂದಮ್ಮ ತಲೆಯಲ್ಲಿ ಸರ್, ತಲೆಯಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನನಗೆ ಆತರ ನೋವು ಬರುತ್ತೆ. ಇಲ್ಲಿ ಒಂದ್ 4-5 ದಿವಸದಿಂದ ಆತರ ಆಗ್ತಾ ಇದೆ. ಈಗ ನೀವು ವಿಡಿಯೋ ಆನ್ ಮಾಡ್ಕೊಂಡು ಒಂಚೂರು ತೋರಿಸ್ಬೋದಾ? ಕೊಟ್ರಿ ಸುಪಿ ಜರ್ಕರ್ ತೋರಿಸ್ತಾ ಇದೆ, ಆಲ್ರೆಡಿ ವಿಡಿಯೋ ಆನ್ ಮಾಡಿ. ಇಲ್ಲಿ ಸರ್, ಇಲ್ಲಿ ಮಾತ್ರ ಇಷ್ಟ ದಿವಸ ಇರ್ಲಿಲ್ಲ ಸರ್. ಇವಾಗ ಒಂದ್ 4-5 ದಿವಸದಿಂದ ಆತರ ನೋವು ಬರ್ತಾ ಇದೆ. ಮೊನ್ನೆ 4 ಗಂಟೆಗೆ ಎದ್ಬಿಟ್ಟು ಕೆಲ್ಸ ಬೇಗ ಮನೆಗೆ ಸ್ವಲ್ಪ ಕೆಲ್ಸ ಮಾಡಿ ಧ್ಯಾನ ಕುತ್ಕೋತೀನಿ, ನೀರ್ ಕುಡ್ದು. ಈಗ ಒಂದ್ 4-5 ದಿವಸದಿಂದ ಹಂಗ ಆಗ್ತಾ ಇದೆ, ಕೇಳುವ ಅಂತ ಫೋನ್. ಮೊನ್ನೆ ರಂಗನಾಥ್ ಸರ್ ಒಂದ್ ವಿಡಿಯೋ ಕಳ್ಸಿಕೊಟ್ಟಿದ್ರು, ನೋಡಿದ್ರ ಇಲ್ವಾ ಗೊತ್ತಾಗ್ಲಿಲ್ಲ.
ನೆನ್ನೆ ನೋಡಿದೆ ಸರ್, ನಾನು ನೆನ್ನೆ ನೋಡಿದೆ. ನೆನ್ನೆದಲ್ಲಮ್ಮ, ಮೊನ್ನೆ ಒಬ್ರು ಒಂದು ಲೇಡಿ ನಿಂತ್ಕೊಂಡು ಈ ನೆತ್ತಿಯ ಹಾ. ಭಾಗಕ್ಕೆ ಈ ರೀತಿ ಹಾ, ಹಾ. ಸ್ಪರ್ಶ ಮಾಡ್ಕೊಳ್ಳೋದನ್ನ ತೋರಿಸಿದ್ರು, ಒಂದು ವಿಡಿಯೋ ಕಳಿಸ್ಕೊಟ್ಟಿದ್ರು. ನೋಡಿದ್ರಾ? ಇಲ್ಲ. ಇಲ್ಲ, ನಾನ್ ಮೊನ್ನೆ ಒಬ್ರು ದನ ಬಿಡಿ ಕೂತಿದ್ರು ಈಗ. ನೋಡಿದೆ. ಈಗ ಬಿಡಿ ಈಗ. ಹೇಳಿ ಹೇಳಿ. ಹಾ, ಹೇಳಿ ಏನಿಲ್ಲ, ಸರ್. ನೇರವಾಗಿ ನಿಂತ್ಕೊಂಡಿದ್ದೀರಲ್ವಾ? ಹಾ ನೋಡಿ ಸರ್. ಹಾ ನೋಡಿ, ಹೀಗೆ ಇಟ್ಕೊಳ್ಳಿ, ಕೈ ಮೇಲೆ, ತಲೆ ಮೇಲೆ ಹಿಂಗ್ ಹಾ. ಕೈ ಇಟ್ಕೊಳ್ಳಿ. ಮೃದುವಾಗಿ ಹಿಂಗೆ ಹಿಂಗೆ ಮಾಡಿ, ಹಾ ಹಾ ಹೀಗ್ ಮಾಡಿ. 10 ಹಾ, ಹಾ. ಬೆರಳುಗಳಿಂದ ಹಿಂಗ್ ಮಾಡಿ, ಹೀಗೆ ಹಾ ಹಾ ಹೀಗ್ ಮಾಡ್ತಾ ಇರಿ. ಹಾ ನೋಡಿ, ನನ್ ತಲೆ ನೋಡ್ತಾ, ನನ್ ಕೈ ನೋಡ್ತಾ ಇದ್ದೀರಾ? ಹಾ, ನೋಡ್ತಾ ಇದ್ದೀನಿ ಸರ್, ನೋಡ್ತಾ ಇದ್ದೀನಿ. ಹಾಗೆ ಮಾಡಿ. ಹಾ, ಮಾಡ್ತಾ ಸರಿ ಸರ್. ಇರ್ಬೇಕು. ಆಯ್ತು ಸರ್. ಎಷ್ಟು ನಿಮಿಷ ಮಾಡೋದು ನಿಲ್ಸೋದೆಲ್ಲ ಸರ್? ಮಾಡ್ತಾ ಇರಿ. ಆಮೇಲೆ ಹಾ. ನೋಡಿ, ಹೀಗೆ ಹಾ ತಲೆ ಪಕ್ಕದಲ್ಲಿ ಹಾ ಹಾ ಪಕ್ಕದಲ್ಲಿ ನೋಡಿ, ಹಾ, ಸರ್. ಹೀಗೆ ಹಾ ಹೀಗೆ ಹಾ 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 ಹೀಗೆ. ಹಾ ಹಾ ಮತ್ತೆ ನೋಡಿ, ಹ್ಮ್. ಈ ಕಲ್ಪನೆ ನೆನಪು ಮಾಡ್ಕೊಳ್ಳಿ. ಹಳೆಯ ಸಿನಿಮಾದಲ್ಲಿ ಕಲ್ಪನೆ ನೆನಪು ಮಾಡ್ಕೊಳ್ಳಿ. ಹಾ ಹಾ ಅವಳಿಗೆ ಏನಾದ್ರು ಮರೆತೋದಾಗ ಹಾ. ಹಿಂಗ್ ತಲೆ ಕೆರ್ಕೊಂಡು ಹಿಂಗೆ ನೆನಪು ಮಾಡ್ಕೊತಾ ಇದ್ಲಲ್ಲ, ಹೌದು ಅದನ್ನ ಸರ್. ನೆನಪು ಮಾಡ್ಕೊಳ್ಳಿ ಅವಳನ್ನ. ಹೀಗೆ ನೋಡಿ, ಆಯ್ತು ಹೀಗೆ ಸರ್. ಹೀಗೆ ಚೆನ್ನಾಗಿ ಹಾ, ಮಸಾಜ್ ಮಾಡಿ. ಹೀಗೆ ಹಾ ಈ ಸರ್, ರೀತಿ ಆಯ್ತು ಆಯ್ತು. ಮಾಡ್ಕೊಂಡ್ರೆ, ಈ ಹಾ. ರೀತಿ ಮಾಡ್ಕೊಂಡ್ರೆ ಹಾ ನಿಮ್ಗೆ ಖಂಡಿತ ಅದು ಸಮಸ್ಯೆ ದೂರ ಆಗುತ್ತೆ. ನೋಡಿ, ಹೀಗೆ ಚೆನ್ನಾಗಿ ಉಜ್ಜಿ ಹೀಗೆ. ಹಾ ಹಾ ಸರಿ ಆಮೇಲೆ ಸರಿ. ನೋಡಿ ಹೀಗೆ. ಹಾ 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 ಆಮೇಲೆ ನೋಡಿ, ಕೈ ಹೀಗೆ ಸೇರಿಸಿ ಸೌಂಡಿನಲ್ಲ. ಹ್ಮ್. ಮುಂದಕ್ಕೆ ಬಾಗಿ ಉಸಿರು ಓ ತಗೊಳ್ತಾರೆ. ಓ. ಆಯ್ತು ಸರ್, ಸೌಂಡಿನಲ್ಲ. ಹಾ ನೋಡಿ, ಉಸಿರು ತಗೊಳ್ತಾ ಹಿಂದೆ, ಉಸಿರು ಬಿಡ್ತಾ ಮುಂದೆ, ಹೀಗೆ ಹಾ ಹಾ ಒಂದ್ ಹಾ. 3 ಬಾರಿ ಮಾಡಿ. ಆಯ್ತು ಸರ್, ಆಯ್ತು ಆಯ್ತು. ಈ ರೀತಿ ಮಾಡಿದ್ರೆ ಹಾ. ಖಂಡಿತ ಸರೋಗ್ಬಿಡುತ್ತೆ. ನೀವು ನೋಡಿದ್ರೆಲ್ಲ ಮಾಡ್ಬೇಕು ಪ್ರಾಕ್ಟಿಕಲ್ ಆಗಿ. ಇಲ್ಲ ಸರ್, ಮಾಡ್ತಾ ಇದೀವಿ, ಧ್ಯಾನನು ಮಾಡ್ತಾ ಇದೀವಿ, ಮತ್ತೆ ಯೋಗ ಕ್ಲಾಸ್ ಅಲ್ಲ ಮಾಡ್ತಾ ಇದೀವಿ. ಆಮೇಲೆ ಅಲ್ಲ ಈಗನು ಮಾಡ್ತೀನಿ ಸರ್, ಇವತ್ತು ತೋರ್ಸ್ಕೊಟ್ಟಿದ್ದ. ಹಾ ಸರ್, ಆಯ್ತು ಸರ್, ಥ್ಯಾಂಕ್ ಯು ಸರ್. ಓಕೆ. ರೈಟ್. ಓಕೆ. ರೈಟ್ ಸರ್, ನಿಮ್ದು ಮತ್ತೆ ಫೋಟೋ ಯಾರಾದ್ರೂ? ಉಲ್ಟಾ ಆಗಿದೆ ನೋಡಿ ಸರ್. ಹಾ ಅದೇ ಬಿಡ್ತಾ ಇದೀನಿ. ಯಾವ್ದೋ ಕಾಲ್ ಬಂದಿತ್ತು. ರೈಟ್ ರೈಟ್ ಸರಿ ಸರಿ. ನಮಸ್ತೆ ಯಾವ್ದೋ ಮೇಡಮ್. ಕಾಲ್ ಬಂದಿತ್ತು, ಹಾಗಾಗಿ. ರೈಟ್ ರೈಟ್ ವಾಣಿ ಮೇಡಮ್ ನಮಸ್ತೆ. ನಮಸ್ತೆ. ಧ್ಯಾನ ಧ್ಯಾನ ಅಂತ ಅಂದ್ರೆ ತುಂಬಾ ಅದ್ಭುತವಾದ ವಿಷಯ ಇದು. ತುಂಬಾ ಜನಕ್ಕೆ ಹೆಂಗಪ್ಪ ಇದು ಕೂತ್ಕೊಳ್ಳೋದು ಅಂತ, ಅದೇ ಕೂತ್ಕೊಳ್ಳೋದೇ ಸ್ಟಾರ್ಟಿಂಗ್ಗೆ ಟ್ರಬಲ್ ಅಂತಾರಲ್ಲ, ಅದೇ ರೀತಿ ನೀವು ಅದರ ಹಿಂದಿನ ವೈಜ್ಞಾನಿಕ ಸತ್ಯ ತಿಳಿದಾಗ ಇನ್ನು ಹೆಚ್ಚಿಗೆ ಧ್ಯಾನ ಮಾಡುವಂತಹ ಒಂದು ಏನು ಇಂಟ್ರೆಸ್ಟ್ ಬರುತ್ತೆ. ಹಾಗಾಗಿ ಇವತ್ತಿನ ಕ್ಲಾಸ್ ಅಂತೂ ಮೇಡಮ್, ನೀವು ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಅದ್ಭುತವಾದ ಮಾತುಗಳು, ನಿಮ್ಮ ಕೊಟ್ಟಂತಹ ಶೈಲಿ ತುಂಬಾ ಎಲ್ರಿಗೂ ಕೂಡ ಇಷ್ಟ ಆಯ್ತು ಮೇಡಮ್. ಇದೇ ರೀತಿ ಇದರ ಮುಂದಿನ ಭಾಗ ತಿಳಿಸ್ಕೊಡಿ ಮೇಡಮ್. ಥ್ಯಾಂಕ್ ಯು. ಖಂಡಿತ ಮೇಡಮ್, ಥ್ಯಾಂಕ್ ಯು.